Students, I am Sajini Swarnalatha ji, working as an English teacher at GHS Station Bazaar, Raichur. Government of Karnataka, Jilla Panchayat Raichur and Department of Public Instructions Raichur had organized 12 unit tests for the SSLC students in the month of January and February. After that, there has been a tremendous gap due to this ongoing pandemic COVID-19. So students, it is very important to revise all those units so that you can prepare well for your upcoming SSLC exams. So I am here going to present a few of the video lessons on some of the topics. I hope it will be of great help in your preparation for your SSLC exams. So students, let's get started. Okay, let us study Unit 7 today. Unit 7 can be divided into grammar section, which consists of the question tags, infinitives, active and passive form, editing, and develop the story. So grammar section consists of all these parts, and then Unit 7 also consists of the prose, which has a lesson called as the discovery. Then you have the supplementary reading on top of the word. So all this consists of Unit 7. So let us learn one by one. So the first one is the question tags. So how should we frame the question tags? So come children, let us learn them. Step 1. So look at the screen. You have a sentence which is written as he is a doctor. Then there is another sentence, he isn't a doctor. So what is the difference you can find in the first sentence and the second sentence? The first sentence is he is a doctor. The second sentence is he isn't a doctor. So what is the difference you can find? ಏನು ವ್ಯತ್ಯಾಸ ನೋಡಬಹುದು ನೀವು ಫಸ್ಟ್ ಸೆಂಟೆನ್ಸ್ ನಲ್ಲಿ ಮತ್ತೆ ಸೆಕೆಂಡ್ ಸೆಂಟೆನ್ಸ್ ನಲ್ಲಿ? Yes, very good. The difference is first sentence ನಲ್ಲಿ NT ಇಲ್ಲ, ಸೆಕೆಂಡ್ ಸೆಂಟೆನ್ಸ್ ನಲ್ಲಿ NT ಇದೆ. NT ಅಂದ್ರೆ ನಾಟ್ ಅಂತ ಅರ್ಥ. ಶಾರ್ಟ್ ಫಾರ್ಮ್ ನಲ್ಲಿ NT ಅಂತ ಬರೀತಾರೆ ಇಲ್ಲಿ. ಸೊ ಫಸ್ಟ್ ಸೆಂಟೆನ್ಸ್ ನಲ್ಲಿ NT ಇಲ್ಲ, ಸೆಕೆಂಡ್ ಸೆಂಟೆನ್ಸ್ ನಲ್ಲಿ NT ಇದೆ. ಸೊ ಓಕೆ, NT ಇರುವ ಸೆಂಟೆನ್ಸ್ ಅನ್ನ ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. NT ಇಲ್ಲ ಅಂತಂದ್ರೆ ನಾನು ರೆಡ್ ಮಾರ್ಕ್ ನಲ್ಲಿ ಮಾರ್ಕ್ ಮಾಡಿ ನೋಡ್ರಿ ಮಕ್ಕಳೇ ಅಲ್ಲಿ. ಸೊ NT ಇಲ್ಲ ಅಂತಂದ್ರೆ ಅದನ್ನ ನಾವು ಪಾಸಿಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. So a sentence which has NT is called as a negative sentence, and a sentence which doesn't have an NT is called as a positive sentence. So ಇದು ಅರ್ಥ ಆಯ್ತಲ್ಲ? ಫಸ್ಟ್ ಕ್ವೆಶ್ಚನ್ ಟ್ಯಾಗ್ಸ್ ಫ್ರೇಮ್ ಮಾಡಬೇಕು ಅಂತಂದ್ರೆ ಈ ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೋಬೇಕು. ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಯಾವುದು, ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ಯಾವುದು ಅಂತ ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಇವಾಗ. ಸ್ಟೆಪ್ 2 ನಲ್ಲಿ you should have the knowledge of the helping verbs. Helping verbs ದು awareness ನಿಮಗೆ ಗೊತ್ತಿರಬೇಕು. ಯಾವ helping verbs? are, is, am, was, were, has, have, had, can. ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ನೀವು, ಇದಕ್ಕೆಲ್ಲ ನಾವು ಏನಂತ ಕರಿತೀವಿ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಸೊ ಯು ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಆಲ್ ದೀಸ್ ಹೆಲ್ಪಿಂಗ್ ವರ್ಬ್ಸ್. ಸೊ ಫಸ್ಟ್ ಸ್ಟೆಪ್ ನಲ್ಲಿ ನೀವು ಐಡೆಂಟಿಫೈ ಮಾಡಬೇಕು ಅದು ಪಾಸಿಟಿವ್ ಸೆಂಟೆನ್ಸಾ ನೆಗೆಟಿವ್ ಸೆಂಟೆನ್ಸಾ ಅಂತ. NT ಇದ್ರೆ ನೆಗೆಟಿವ್ ಸೆಂಟೆನ್ಸ್, NT ಇಲ್ಲ ಅಂತಂದ್ರೆ ಅದು ಪಾಸಿಟಿವ್ ಸೆಂಟೆನ್ಸ್. ಸೆಕೆಂಡ್ ಸ್ಟೆಪ್ ನಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅನ್ನ ನೆನ್ಪಿಟ್ಕೋಬೇಕು. ಇವೆಲ್ಲ ಲಿಸ್ಟ್ ಏನ್ ಕೊಟ್ಟಿನಲ್ಲ ಅವು ಹೆಲ್ಪಿಂಗ್ ವರ್ಬ್ಸ್. ಇದನ್ನ ಚೆನ್ನಾಗಿ ನೀವು ಜ್ಞಾಪಕದಲ್ಲಿ ಇಟ್ಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿಯಲ್ಲಿ ಫ್ರೇಮ್ ಮಾಡಬೇಕು ಅಂತ ಕ್ವೆಶ್ಚನ್ ಟ್ಯಾಗ್ ಅನ್ನ. ಅಲ್ಲಿ ಸೆಂಟೆನ್ಸ್ ಇದೆ ನೋಡ್ರಿ, he is a doctor. ಹೌದಾ? ಸೊ ಇದು ಯಾವ ಸೆಂಟೆನ್ಸ್? ಇದು ಒಂದು ಪಾಸಿಟಿವ್ ಸೆಂಟೆನ್ಸ್. ಯಾಕಂದ್ರೆ ಇದರಲ್ಲಿ ಈ ಸೆಂಟೆನ್ಸ್ ನಲ್ಲಿ NT ಇಲ್ಲ. ಸೊ ನೀವು ಕ್ವೆಶ್ಚನ್ ಟ್ಯಾಗ್ ಫ್ರೇಮ್ ಮಾಡಬೇಕು ಅಂತಂದ್ರೆ ಯಾವ ರೀತಿಯಲ್ಲಿ ಮಾಡಬೇಕು? ಈ ಸೆಂಟೆನ್ಸ್ ನಲ್ಲಿ ನೀವು ಹೆಲ್ಪಿಂಗ್ ವರ್ಬ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಸೊ he is a doctor ಅನ್ನೋ ಸೆಂಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು? ಎಸ್, ವೆರಿ ಗುಡ್. ಹೆಲ್ಪಿಂಗ್ ವರ್ಬ್ ಯಾವುದಿಲ್ಲಿ? ಈಸ್, is. ಸೊ is ಅನ್ನ ಬರಿಬೇಕು. ಬರ್ದಿದ್ಮೇಲೆ ಈ ಸೆಂಟೆನ್ಸ್ ನಲ್ಲಿ NT ಇಲ್ಲ. ಸೊ ಕ್ವೆಶ್ಚನ್ ಟ್ಯಾಗ್ ಮಾಡುವಾಗ NT ಅನ್ನ ಆಡ್ ಮಾಡಬೇಕು.
ಸೊ ಎನ್ ಅಪಾಸ್ಟ್ರಫಿ ಟಿ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಆ್ಯಡ್ ಮಾಡಿದ ಮೇಲೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು, ಯಾರಿಲ್ಲಿ ಸಬ್ಜೆಕ್ಟ್, ಇಲ್ಲಿ ಹಿ. ಸೊ ಹಿ ಅನ್ನ ನಾವು ಅಲ್ಲಿ ಬರ್ದಿದ್ರೆ ಸೊ ಇದು ಇಸೆಂಟ್ ಹಿ ಏನಾಗ್ಬಿಡ್ತದೆ ಇಲ್ಲಿ ಕ್ವೆಶನ್ ಟ್ಯಾಗ್. ಸೊ ಅರ್ಥ ಆಯ್ತಾ? ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ ಸ್ಕ್ರೀನ್ ಅನ್ನ. ಹಿ ಈಸ್ ಅ ಡಾಕ್ಟರ್. ಸೊ ಫಸ್ಟ್ ಹೆಲ್ಪಿಂಗ್ ವರ್ಬ್ ಅನ್ನ ಬರಿಬೇಕು, ಈಸ್ ಅನ್ನ ಬರಿತಾ ಇದ್ದೀರಾ. ಬರ್ದಿದ ಮೇಲೆ ಆ ಸೆಂಟೆನ್ಸ್ ನಲ್ಲಿ ಎನ್ ಟಿ ಇಲ್ಲ. ಸೊ ಕ್ವೆಶನ್ ಟ್ಯಾಗ್ ಮಾಡುವಾಗ ಎನ್ ಟಿ ಅನ್ನ ಆಡ್ ಮಾಡಬೇಕು. ಅದಾದ್ಮೇಲೆ ಹಿ ಅನ್ನೋದನ್ನ ನೀವಲ್ಲಿ ಆಡ್ ಮಾಡಿ ಕ್ವೆಶನ್ ಮಾರ್ಕ್ ಹಾಕಿದ್ರೆ ಇದು ಕ್ವೆಶನ್ ಟ್ಯಾಗ್, ಯು ಕ್ಯಾನ್ ಫ್ರೇಮ್. ಈ ಸೆಕೆಂಡ್ ಸೆಂಟೆನ್ಸ್ ನೋಡ್ರಿ, ಹಿ ಇಸೆಂಟ್ ಅ ಡಾಕ್ಟರ್ ಅಂತ ಇದೆ. ಸೊ ಕ್ವೆಶನ್ ಟ್ಯಾಗ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಹೆಲ್ಪಿಂಗ್ ವರ್ಬ್ ಅನ್ನ ಐಡೆಂಟಿಫೈ ಮಾಡಬೇಕು. ಇದರ ಹೆಲ್ಪಿಂಗ್ ವರ್ಬ್ ಯಾವುದು, ಈಸ್. ಸೊ ಈಸ್ ಅನ್ನ ಬರೀರಿ. ಈಸ್ ಅನ್ನ ಬರೆದಿದ್ಮೇಲೆ ಈ ಸೆಂಟೆನ್ಸ್ ನಲ್ಲಿ ಎನ್ ಟಿ ಇದೆ. ಸೊ ಕ್ವೆಶನ್ ಟ್ಯಾಗ್ ಮಾಡುವಾಗ ಎನ್ ಟಿ ಅನ್ನ ಆಡ್ ಮಾಡಬಾರ್ದು. ಸೊ ಎನ್ ಟಿ ಅನ್ನ ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ, ಆಡ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ಈಸ್ ಬರ್ದಿದ್ಮೇಲೆ ಏನ್ ಬರಿಬೇಕು, ಹಿ ಅನ್ನೋದನ್ನ ನಾವು ಬರಿಬೇಕು. ಸೊ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ಸ್ಟೂಡೆಂಟ್ಸ್. ಇಲ್ಲಿ ಫಸ್ಟ್ ಸೆಂಟೆನ್ಸ್ ನಲ್ಲಿ ಎನ್ ಟಿ ಇರಲಿಲ್ಲ, ಅದಕ್ಕಾಗಿ ಕ್ವೆಶನ್ ಟ್ಯಾಗ್ ಮಾಡುವಾಗ ಎನ್ ಟಿ ಅನ್ನ ಆಡ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಸೆಂಟೆನ್ಸ್ ನಲ್ಲಿ ಎನ್ ಟಿ ಇತ್ತು, ಅದಕ್ಕಾಗಿ ಕ್ವೆಶನ್ ಟ್ಯಾಗ್ ಮಾಡುವಾಗ ಎನ್ ಟಿ ಅನ್ನ ಆಡ್ ಮಾಡಲ್ಲ, ರಿವರ್ಸ್ ಮಾಡಬೇಕು. ಇರ್ಲಿಲ್ಲ ಅಂದ್ರೆ ಆಡ್ ಮಾಡಬೇಕು, ಇದ್ರೆ ಆಡ್ ಮಾಡಬಾರ್ದು. ಸೊ ಈ ರೀತಿಯಾಗಿ ಕ್ವೆಶನ್ ಟ್ಯಾಗ್ ಅನ್ನ ನೀವು ಫ್ರೇಮ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡ್ರಲ್ಲಿ, ಟೀಚರ್ಸ್ ಆರ್ ಟೀಚಿಂಗ್ ಅಂತ ಇದೆ. ಸೊ ಹೆಲ್ಪಿಂಗ್ ವರ್ಬ್ ಯಾವುದು ಅದರಲ್ಲಿ, ಆರ್. ಸೊ ಆರ್ ಅನ್ನ ಬರೀಬೇಕು. ಸೊ ಆ ಸೆಂಟೆನ್ಸ್ ನಲ್ಲಿ ಎನ್ ಟಿ ಇಲ್ಲ. ಸೊ ಎನ್ ಟಿ ಅನ್ನ ನಾವೇನ್ ಮಾಡ್ತಾ ಇದೀವಿ ಅಲ್ಲಿ ಆಡ್ ಮಾಡಬೇಕು. ಮಾಡಿದ್ಮೇಲೆ ಡೈರೆಕ್ಟ್ ಆಗಿ ಟೀಚರ್ಸ್ ಅಂತ ನಾವಲ್ಲಿ ಬರಿಬಾರ್ದು. ಟೀಚರ್ಸ್ ಅನ್ನೋದು ಒಂದು ಬಹುವಚನ, ಇಟ್ಸ್ ಅ ಪ್ಲೂರಲ್ ನೌನ್. ಸೊ ಪ್ಲೂರಲ್ ನೌನ್ ಇರುವಾಗ ನಾವು ದೇ ಅನ್ನೋದ ಪ್ರೊನೌನ್ ಅನ್ನ ಆಡ್ ಮಾಡಬೇಕು ಅಲ್ಲಿ, THEY ದೇ. ಸೊ ಏನಾಗ್ಬಿಡುತ್ತದೆ ಅಲ್ಲಿ ಕ್ವೆಶನ್ ಟ್ಯಾಗ್, ಅರಂಟ್ ದೇ. ಸೊ ದ ಕ್ವೆಶನ್ ಟ್ಯಾಗ್ ಇಸ್ ಅರಂಟ್ ದೇ. ಸೊ ಇಲ್ಲಿ ನೋಡ್ರಿ ಎಕ್ಸಾಂಪಲ್ಸ್, ಪ್ಲೂರಲ್ ಇದ್ರೆ ದೇ ಯೂಸ್ ಮಾಡಬೇಕು. ಟೀಚರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಚಿಲ್ಡ್ರನ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಎನಿ ಪ್ಲೂರಲ್ ನೌನ್ಗೆ ನೀವು ದೇ ಅನ್ನೋದನ್ನ ಆಡ್ ಮಾಡಬೇಕು ಅಲ್ಲಿ. ಓಕೆ ಫೈನ್. ನೆಕ್ಸ್ಟ್ ಫ್ಯೂ ಮೋರ್ ಎಕ್ಸಾಂಪಲ್ಸ್. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡ್ರಿ, ಶ್ರೇಯಾ ಹ್ಯಾಸ್ ಅ ಕಾರ್ ಅಂತ ಇದೆ ಇಲ್ಲಿ. ಸೊ ಇದರಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್, ಹ್ಯಾಸ್. ಓಕೆ, ಹ್ಯಾಸ್ ಅನ್ನ ಬರಿತೀರಾ. ಬರ್ದಿದ್ಮೇಲೆ ಈ ಸೆಂಟೆನ್ಸ್ ನಲ್ಲಿ ಎನ್ ಟಿ ಇಲ್ಲ. ಸೊ ಎನ್ ಟಿ ಅನ್ನ ಆಡ್ ಮಾಡಬೇಕು. ಸೊ ಎನ್ ಟಿ ಅನ್ನ ಆಡ್ ಮಾಡ್ತಾ ಇದೀರಿ ಅಲ್ಲಿ. ಆಡ್ ಮಾಡಿದ್ಮೇಲೆ ನೀವು ಶ್ರೇಯಾ ಅಂತ ಪ್ರಾಪರ್ ನೌನ್ ಅನ್ನ ಬರೀಬಾರ್ದು, ಪ್ರನೌನ್ ಯೂಸ್ ಮಾಡಬೇಕು. ಶ್ರೇಯಾ ಈಸ್ ಅ ಗರ್ಲ್. ಸೊ ಅದಕ್ಕಾಗಿ ನಾವು ಏನ್ ಯೂಸ್ ಮಾಡಬೇಕು ಇಲ್ಲಿ, ಶಿ ಅನ್ನೋದನ್ನ ಯೂಸ್ ಮಾಡಬೇಕು. ಸೊ ದ ಸೆಂಟೆನ್ಸ್ ಈಸ್ as in she. So what is the question tag here, as in she. Okay, we'll go with one more sentence. Ankit is coming now. Ankit is coming now. So ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು, ಈಸ್ ಅಂತ ಬರೆದಿದ್ಮೇಲೆ ಈ ಸೆಂಟೆನ್ಸ್ ನಲ್ಲಿನೂ ಎನ್ ಟಿ ಇಲ್ಲ. ಸೊ ಇಲ್ಲಿ ಕ್ವೆಶನ್ ಟ್ಯಾಗ್ ಮಾಡುವಾಗ ಎನ್ ಟಿ ಅನ್ನ ಆಡ್ ಮಾಡ್ತಾ ಇದೀವಿ. ಎನ್ ಟಿ ಅನ್ನ ಆಡ್ ಮಾಡಿದ್ಮೇಲೆ ಅಂಕಿತ್ ಅನ್ನೋದು ಈಸ್ ಅ ಬಾಯ್. ಸೊ ಬಾಯ್ಸ್ಗೆ ಏನ್ ಯೂಸ್ ಮಾಡ್ಬೇಕು ನಾವಿಲ್ಲಿ, ಹಿ ಅನ್ನೋದನ್ನ ಪ್ರೊನೌನ್ ಯೂಸ್ ಮಾಡಿ ಕ್ವೆಶನ್ ಮಾರ್ಕ್ ಹಾಕಿ ಕ್ವೆಶನ್ ಟ್ಯಾಗ್ ಅನ್ನ ನಾವು ಫ್ರೇಮ್ ಮಾಡಬೇಕು. ಸೊ ಪ್ರಾಪರ್ ನೌನ್ಸ್ ಇದ್ರೆ ಶ್ರೇಯಾ ಆಗ್ಲಿ, ಅಂಕಿತ್ ಆಗ್ಲಿ, ರಾಕೇಶ್ ಆಗ್ಲಿ, ಸುರೇಶ್ ಆಗ್ಲಿ, ಎನಿ ಪ್ರಾಪರ್ ನೌನ್ ಇದ್ರೆ, ಬಾಯ್ ಇದ್ರೆ ಯು ಹ್ಯಾವ್ ಟು ಯೂಸ್ ಶಿ, ಬಾಯ್ ಇದ್ರೆ ಯು ಹ್ಯಾವ್ ಟು ಯೂಸ್ ಹಿ, ಅಂಡ್ ಗರ್ಲ್ ಇದ್ರೆ ಯು ಹ್ಯಾವ್ ಟು ಯೂಸ್ ಶಿ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಅಂಡ್ sometimes, so it's very easy. Sometimes what happens is, look at these sentences. He plays cricket. Innone sentence nodri, they play cricket. One more sentence, she played cricket. So ee sentence nalli helping verbs illa, is illa, idralli are illa, was illa, has, have, had, ivu yavude helping verbs illi neevu nodta illa. ಒಂದು ಸೆಂಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ರೆ ಇಟ್ಸ್ ವೆರಿ ಈಸಿ. ಆ ಹೆಲ್ಪಿಂಗ್ ವರ್ಬ್ ಅನ್ನ ತಗೊಂತೀರಾ, ತಗೊಂಡಿದ್ಮೇಲೆ ಎನ್ ಟಿ ಅನ್ನ ಆಡ್ ಮಾಡ್ತೀರಾ, ಆಡ್ ಮಾಡಿದ್ಮೇಲೆ ಪ್ರನೌನ್ ಅನ್ನ ಆಡ್ ಮಾಡಿ ಫಿನಿಶ್ ಮಾಡ್ತೀರಾ ಅದನ್ನ. ಓಕೆ, ಕಂಪ್ಲೀಟೆಡ್. ಆದ್ರೆ ಈ ಸೆಂಟೆನ್ಸ್ ನಲ್ಲಿ ನಿಮ್ಗೆ ಹೆಲ್ಪಿಂಗ್ ವರ್ಬ್ ಯಾವುದೂ ಇಲ್ಲ. ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೂ ಒಂದು ಟೆಕ್ನಿಕ್ ಇದೆ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಹಿ ಪ್ಲೇಸ್ ಕ್ರಿಕೆಟ್ ಅನ್ನುವಾಗ ಇದರಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಹೆಲ್ಪಿಂಗ್ ವರ್ಬ್ ಇಲ್ಲ ಅನ್ನುವಾಗ ನೀವು 3 Ds ಅನ್ನ ನೆನ್ಪಿಟ್ಕೋಬೇಕು. ಅಲ್ಲಿ ಬರ್ದಿನಲ್ಲ ನಿಮ್ಗೆ, ಡೂ, ಡೆಸ್, ಡಿಡ್. ಆ 3 Ds ಅನ್ನ ನೀವು ನೆನ್ಪಿಟ್ಕೋಬೇಕು. ಫಸ್ಟ್ ಡಿ ಯಾವುದಲ್ಲಿ ಡೂ, ಸೆಕೆಂಡ್ ಡಿ ಯಾವುದಲ್ಲಿ ಡೆಸ್, ಥರ್ಡ್ ಡಿ ಯಾವುದಲ್ಲಿ ಡಿಡ್. ಡೂ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಡೆಸ್ ಅಂದ್ರೂ ಪ್ರೆಸೆಂಟ್ ಟೆನ್ಸ್,
ಡಿಡ್ ಅಂದರೆ ಪಾಸ್ಟ್ ಟೆನ್ಸ್ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಇವಾಗ ಹಿ ಪ್ಲೇಸ್ ಕ್ರಿಕೆಟ್ ಅಂತ ಇದೆ. ಈ 3 ಡೀಸ್ನಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಒಂದು ಮತ್ತೆ ಡೌಟ್. ಸೊ ಅದಕ್ಕೊಂದು ಟೆಕ್ನಿಕ್ ಇದೆ ನೋಡ್ರಿ. ಇಲ್ಲಿ ಕ್ರಿಯಾಪದ ಯಾವುದು ಇದರಲ್ಲಿ? ಪ್ಲೇಸ್, PLAYS, ಪ್ಲೇಸ್ ವರ್ಬ್ನ ನೀವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಪ್ಲೇಸ್ ಅಂತ ಅನ್ನುವಾಗ ಅಲ್ಲಿ ಎಸ್ ಅಂತ ಇದೆ ಅಲ್ಲ. ಸೊ ಎಸ್ ಯಾವ ಡಿ ನಲ್ಲಿದೆ? ಡೂ ನಲ್ಲಿ ಎಸ್ ಇದೆನಾ? ಡೆಸ್ ನಲ್ಲಿ ಎಸ್ ಇದೆನಾ? ಡಿಡ್ ನಲ್ಲಿ ಎಸ್ ಇದೆನಾ? ಎಸ್, ಡೆಸ್ ನಲ್ಲಿ ಎಸ್ ಇದೆ. ಸೊ ಅವಾಗ ನೀವು ಯಾವುದನ್ನ ಬರಿಬೇಕು? ಡೆಸ್ ಅನ್ನ ತಗೊಂಡು ಡೆಸ್ ಅಂತ ಬರೆದು ಅಲ್ಲಿ NT ಇಲ್ಲ, ಸೊ NT ಅನ್ನ ಆ್ಯಡ್ ಮಾಡಿ ಹಿ ಅಂತ ಬರೆದಿದ್ರೆ ನಿಮಗೆ ಕ್ವೆಶನ್ ಟ್ಯಾಗ್ಸ್ ಯು ವಿಲ್ ಬಿ ಏಬಲ್ ಟು ಫಾರ್ಮ್. ಓಕೆ, ಈ 3 ಡೀಸ್ ನಲ್ಲಿ ಮತ್ತೆ ಕನ್ಫ್ಯೂಷನ್ ಆದ್ರೆ ನೀವು ವರ್ಬ್ ಅನ್ನ ನೋಡ್ಕೋಬೇಕು. ವರ್ಬ್ ನಲ್ಲಿ ಎಸ್ ಅಂತ ಇದ್ರೆ ನೀವು ಯಾವುದನ್ನ ತಗೋಬೇಕು? ಡೆಸ್ ಅನ್ನ ಯೂಟಿಲೈಸ್ ಮಾಡ್ಕೋಬೇಕು. ಸೆಕೆಂಡ್ ಸೆಂಟೆನ್ಸ್ ನಲ್ಲಿ ನೋಡ್ರಿ, ದೇ ಪ್ಲೇ ಕ್ರಿಕೆಟ್. ಸೊ ಇಲ್ಲಿ ಕ್ರಿಯಾಪದ ಪ್ಲೇ ಅನ್ನೋದು ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ, ಮತ್ತೆ ಎಸ್ ಇಲ್ಲ. ಸೊ ಯಾವ್ದು ಯೂಸ್ ಮಾಡ್ಕೋಬೇಕು? ಡೂ ಅನ್ನೋದನ್ನ ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ಡೂ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಸೊ ಡೂ ಅಂತ ತಗೊಂಡು NT ಆ್ಯಡ್ ಮಾಡಿ ದೇ ಅನ್ನೋದನ್ನ ಪ್ರನೌನ್ ಆ್ಯಡ್ ಮಾಡಿದ್ರೆ ಇಟ್ ಬಿಕಮ್ಸ್ ಅ ಕ್ವೆಶನ್ ಟ್ಯಾಗ್. ಥರ್ಡ್ ಸೆಂಟೆನ್ಸ್ ನಲ್ಲಿ ಶಿ ಪ್ಲೇಡ್ ಕ್ರಿಕೆಟ್. ಪ್ಲೇಡ್ ಅಂದ್ರೆ ಪಾಸ್ಟ್ ಟೆನ್ಸ್ ವರ್ಬ್ ಇದ್ರೆ ಯು ಹ್ಯಾವ್ ಟು ಯೂಸ್ ದ ಡಿ ಕಾಲ್ಡ್ ಆಸ್ ಡಿಡ್ ಅನ್ನ ಯೂಸ್ ಮಾಡ್ಕೋಬೇಕು. ಸೊ ಡಿಡ್ ಅಂತ ಬರೆದು NT ಆ್ಯಡ್ ಮಾಡಿ ಶಿ ಅಂತ ಪ್ರೊನೌನ್ ಆ್ಯಡ್ ಮಾಡಿದ್ರೆ ಇಟ್ ಬಿಕಮ್ಸ್ ಅ ಕ್ವೆಶನ್ ಟ್ಯಾಗ್. ಸೊ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ ಅಂತಂದ್ರೆ 3 ಡೀಸ್ ಅನ್ನ ನೆನ್ಪಿಟ್ಕೋಬೇಕು. ಡೂ, ಡೆಸ್, ಡಿಡ್. ಎಸ್ ಇದ್ರೆ ಕ್ರಿಯಾಪದಗೆ ಡೆಸ್ ಅಂತ ಡೆಸ್ ವರ್ಡ್ ಅನ್ನ ಯೂಸ್ ಮಾಡ್ಕೋಬೇಕು. ಪ್ರೆಸೆಂಟ್ ಟೆನ್ಸ್ ಇದೆ, ಎಸ್ ಇಲ್ಲ ಅಂತಂದ್ರೆ ಡೂ ಅನ್ನೋದನ್ನ ಯೂಸ್ ಮಾಡ್ಕೋಬೇಕು. ಅಂಡ್ ಪಾಸ್ಟ್ ಟೆನ್ಸ್ ಇದ್ರೆ ನೀವು ಡಿಡ್ ಅನ್ನೋದನ್ನ ಯೂಸ್ ಮಾಡ್ಕೋಬೇಕು. ಸೊ ಈ ತರ ನೀವು ಕ್ವೆಶನ್ ಟ್ಯಾಗ್ಸ್ ಅನ್ನ ಫ್ರೇಮ್ ಮಾಡ್ಕೋಬಹುದು. ಈ ಕ್ವೆಶನ್ ಅನ್ನ ನಿಮ್ಗೆ ಯೂನಿಟ್ 7 ನಲ್ಲಿ ದೇ ಹ್ಯಾಡ್ ಆಸ್ಕ್ಡ್. ಸೊ ವಾಟ್ ಈಸ್ ಅ ಕ್ವೆಶನ್ ದೇ ಆಸ್ಕ್ಡ್ ಯು ಇಸ್, ಸೈಂಟಿಸ್ಟ್ ಮೆಟ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇನ್ ವ್ಯೂ ಆಫ್ ಚಂದ್ರಯಾನ 2. ಸೊ ಈ ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಅವರು. ಕ್ವೆಶನ್ ಟ್ಯಾಗ್ ಯಾವುದು ಅಂತ ನೀವು ಚೂಸ್ ಮಾಡ್ಕೋಬೇಕಿಲ್ಲಿ. ಸೊ ಆಪ್ಷನ್ಸ್ ಏನಿದೆ ಅಲ್ಲಿ ನಿಮಗೆ ಡಿಡಿಂಟ್ ಹಿ, ಡಿಡಿಂಟ್ ದೇ, ಡೋಂಟ್ ದೇ, ಡಸ್ ಹಿ ಅಂತ ಇದೆ. ಸೊ ಇದರಲ್ಲಿ ಫಸ್ಟ್ ಸೆಂಟೆನ್ಸ್ ನಲ್ಲಿ ಏನ್ ನೋಡ್ಕೋಬೇಕು ನೀವು? ಹೆಲ್ಪಿಂಗ್ ವರ್ಬ್ ಇದೆನಾ? ಹೆಲ್ಪಿಂಗ್ ವರ್ಬ್ ಇಲ್ಲ ಇದರಲ್ಲಿ. ಸೊ ಏನ್ ನೆನ್ಪಿಟ್ಕೋಬೇಕು? ಆ 3 ಡೀಸ್ ಅನ್ನ ನೆನ್ಪಿಟ್ಕೋಬೇಕು. ಡೂ, ಡೆಸ್, ಡಿಡ್. ಓಕೆ, ಇವಾಗ ಇಲ್ಲಿ ನೋಡಮೇಲೆ ಸೈಂಟಿಸ್ಟ್ ಮೆಟ್ ಅನ್ನೋದು ವರ್ಬ್. ಮೆಟ್ ಈಸ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್? ಇಟ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್. ಮೀಟ್, MEET, ಮೀಟ್ ಇದ್ರೆ ಪ್ರೆಸೆಂಟ್ ಟೆನ್ಸ್. MET, ಮೆಟ್ ಅಂದ್ರೆ ಪಾಸ್ಟ್ ಟೆನ್ಸ್. ಸೊ ಪಾಸ್ಟ್ ಟೆನ್ಸ್ ಅಂದ್ರೆ ಯಾವ ಡಿ ಯೂಸ್ ಮಾಡ್ಬೇಕು ನಾವಿಲ್ಲಿ? ಡಿಡ್ ಅನ್ನೋದನ್ನ ಯೂಸ್ ಮಾಡಬೇಕು. ಸೊ ಡಿಡ್ ಅನ್ನ ಯೂಸ್ ಮಾಡಿಕೊಂಡು ಈ ಸೆಂಟೆನ್ಸ್ ನಲ್ಲಿ NT ಇಲ್ಲ, ಸೊ NT ಅನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಸೈಂಟಿಸ್ಟ್ ಅಂದ್ರೆ ಪ್ಲೂರಲ್ ಫಾರ್ಮ್, ಇದು ಬಹುವಚನಗೆ ಏನ್ ಯೂಸ್ ಮಾಡ್ಬೇಕಂತ ಹೇಳಿದ್ನಲ್ಲಪ್ಪ ನಿಮ್ಗೆ, ಯು ಹ್ಯಾವ್ ಟು ಯೂಸ್ ದ ಪ್ರೊನೌನ್ ದೇ. ಸೊ ದೇ ಅನ್ನೋದನ್ನ ಯೂಟಿಲೈಸ್ ಮಾಡಬೇಕು. ಸೊ ಕರೆಕ್ಟ್ ಆಪ್ಷನ್ ಇದರಲ್ಲಿ ಯಾವುದು ಅಂತಂದ್ರೆ ಬಿ, ಡಿಡಿಂಟ್ ದೇ. ಸೊ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಮೆಟ್ ಈಸ್ ಅ ಪಾಸ್ಟ್ ಟೆನ್ಸ್. ಸೊ ಪಾಸ್ಟ್ ಟೆನ್ಸ್ ಅನ್ನ ತಗೊಂಡಿವಿ, DID ಡಿಡ್, NT ಆ್ಯಡ್ ಮಾಡಿವಿ. ಸೈಂಟಿಸ್ಟ್ ಇಸ್ ಅ ಪ್ಲೂರಲ್ ನೌನ್, ಸೊ ಅದಕ್ಕಾಗಿ ನಾವು ಏನ್ ಯೂಸ್ ಮಾಡಿವಲ್ಲಿ? ದೇ. ಸೊ ಈ ರೀತಿಯಲ್ಲಿ ನೀವು ಕ್ವೆಶನ್ ಟ್ಯಾಗ್ಸ್ ಅನ್ನ ಫ್ರೇಮ್ ಮಾಡಬೇಕು. ಸೊ ಹೋಪ್ ಯು ಅಂಡರ್ಸ್ಟುಡ್ ದ ಟಾಪಿಕ್ ಕ್ವೆಶನ್ ಟ್ಯಾಗ್ಸ್. ಸೊ ಇನ್ನೊಂದು ಕಾನ್ಸೆಪ್ಟ್, ಗ್ರಾಮರ್ ಕಾನ್ಸೆಪ್ಟ್ ಯೂನಿಟ್ 7 ನಲ್ಲಿ ಏನಿದೆ ಅಂತಂದ್ರೆ ಇನ್ಫಿನೇಟಿವ್ಸ್. ಇನ್ಫಿನೇಟಿವ್ ಇಸ್ ವೆರಿ ವೆರಿ ಈಸಿ. ಒಂದು ಫಾರ್ಮುಲಾನ ನೆನ್ಪಿಟ್ಕೋಬೇಕು. ವಾಟ್ ಈಸ್ ಇನ್ಫಿನೇಟಿವ್? ಸೊ ಸಿಂಪಲ್ ಫಾರ್ಮುಲಾ 2 ಪ್ಲಸ್ ವರ್ಬ್. 2 ಜೊತೆ ವರ್ಬ್ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಇನ್ಫಿನಿಟಿವ್ ಅಂತ ಕರಿತೀವಿ. ಸಿ ಫಾರ್ ಎಕ್ಸಾಂಪಲ್, ಟು ಗೋ, ಟು ಇದೆ, ಅದ್ರ ಜೊತೆಯಲ್ಲಿ ಒಂದು ವರ್ಬ್ ಇದೆ ಗೋ. ಸೊ ಇಟ್ ಬಿಕಮ್ಸ್ ಅ ಇನ್ಫಿನಿಟಿವ್. ಟು ವಾಕ್, ಟು ಪ್ಲೇ, ಟು ಜಂಪ್, ಟು ಬೈ, ಟು ಸೆಲ್, ಟು ರೈಡ್. ಸೊ 2 plus verb is called as an infinitive. It's a very very simple and easy topic where you can easily score 1 mark. So ಈ ತರ ಕೊಟ್ಟಿದ್ದಾರೆ ನಿಮಗೆ ಯೂನಿಟ್ 7 ನಲ್ಲಿ ಕ್ವೆಶನ್. ರೀಡ್ ದ ಕಾನ್ವರ್ಸೇಷನ್ and choose the correct infinitive. ಸೊ ಒಂದು ಕಾನ್ವರ್ಸೇಷನ್ ಇದೆ, ಅದನ್ನ ಚೆನ್ನಾಗಿ ಓದಬೇಕು. ಓದಿದ ಮೇಲೆ ಇನ್ಫಿನೇಟಿವ್ ಯಾವುದು ಅಂತ ನೀವು ಚೂಸ್ ಮಾಡಬೇಕು. ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಮದರ್ ಈಸ್ ಟಾಕಿಂಗ್ ಹಿಯರ್. Sunanda, where are you going now? So Sunanda is replying, I am going to market to buy books. Okay.
So Sunanda is replying, I am going to market to buy books. So options ide ali. A option is going, B option is are, C option is am, D option is to buy. So ಈ ಸೆಂಟೆನ್ಸ್ ನಲ್ಲಿ ಆರ್ ಈ ಆಪ್ಷನ್ಸ್ ನಲ್ಲಿ ಇನ್ಫಿನಿಟಿವ್ ಯಾವುದು? ಸೊ ಇನ್ಫಿನಿಟಿವ್ ಅಂದ್ರೆ ಏನು ಅಂತ ಹೆಂಗ್ ನೆನ್ಪಿಟ್ಕೋಬೇಕು? ಆ ಫಾರ್ಮುಲಾನ ನೆನ್ಪಿಟ್ಕೋಬೇಕು ನೀವು. ಟು ಪ್ಲಸ್ ವರ್ಬ್. ಸೊ ಈ ಆಪ್ಷನ್ ನಲ್ಲಿ ಟು ಪ್ಲಸ್ ವರ್ಬ್ ಎಲ್ಲಿದೆ? ಡಿ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್. ಟು ಇದೆ, ಟು ಜೊತೆ ಏನಿದೆ? ಒಂದು ಕ್ರಿಯಾಪದ ಇದೆ, ಬೈ. ಸೊ ದಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ರೀತಿಯಲ್ಲಿ ನೀವು ಎಕ್ಸಾಮ್ ನಲ್ಲಿ ಬರಿಬೇಕು. ಡಿ ಆಪ್ಷನ್ ಅನ್ನ ಬರಿದು ಅದಕ್ಕೆ ಟು ಬೈ ಅಂತ ನೀವು ಆಡ್ ಮಾಡ್ಬೇಕು. ಆಲ್ಫಾಬೆಟ್ನು ಬರಿಬೇಕು. ಡಿ ಬರೆದು ಮತ್ತೆ ಅದಕ್ಕೆ ಆಪ್ಷನ್ ಅನ್ನ ನೀವು ಕರೆಕ್ಟ್ ಆಗಿ ಬರಿಬೇಕು. ಸೊ ಸ್ಟೂಡೆಂಟ್ಸ್, ಇನ್ಫಿನಿಟಿವ್ಸ್ ಅಂದ್ರೆ ಆ ಫಾರ್ಮುಲಾನ ನೆನ್ಪಿಟ್ಕೊಂಡ್ಬಿಡ್ರಿ. ಟು ಪ್ಲಸ್ ವರ್ಬ್ ಈಸ್ ಕಾಲ್ಡ್ ಆಸ್ ಇನ್ಫಿನಿಟಿವ್. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ಯೂನಿಟ್ 7 ನಲ್ಲಿ ಆಕ್ಟಿವ್ ಅಂಡ್ ಪ್ಯಾಸಿವ್ ಫಾರ್ಮ್. ಸೊ ನಿಮ್ಗೆ ಆಕ್ಟಿವ್ ವಾಯ್ಸ್ ಕೊಟ್ಟಿರ್ತಾರೆ, ಪ್ಯಾಸಿವ್ ಫಾರ್ಮ್ ನಲ್ಲಿ ನೀವು ಅದನ್ನ ಚೇಂಜ್ ಮಾಡಬೇಕು. ಆಕ್ಟಿವ್ ಟು ಪ್ಯಾಸಿವ್ ಚೇಂಜ್ ಮಾಡಬೇಕು ಅಂತಂದ್ರೆ ನಿಮಗೆ ಒಂದು ಟೆನ್ಸಸ್ ಬಗ್ಗೆ ಥರೋ ನಾಲೆಜ್ ಇರಬೇಕು. ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ 3 ಟೆನ್ಸಸ್ ಇದೆ. ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್. ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಪಾಸ್ಟ್ ಟೆನ್ಸ್ ನಲ್ಲಿ ಪಾಸ್ಟ್ ಸಿಂಪಲ್, ಪಾಸ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಅಂತಿದೆ, ಅದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದು ಫ್ಯೂಚರ್ ಟೆನ್ಸ್ ನಲ್ಲಿ ಫ್ಯೂಚರ್ ಸಿಂಪಲ್ ಅನ್ನ ನೀವು ನೆನ್ಪಿಟ್ಕೊಂಡಿದ್ರೆ ಎಕ್ಸಾಮ್ ನಲ್ಲಿ ಆಕ್ಟಿವ್ ನಿಂದ ಪ್ಯಾಸಿವ್ ನಲ್ಲಿ ಈಸಿಯಾಗಿ ನೀವು ಚೇಂಜ್ ಮಾಡ್ಬೋದು. ಸೊ ಇನ್ನೊಂದು ಏನ್ ನೆನ್ಪಿಟ್ಕೋಬೇಕು ನೀವು ಅಂತಂದ್ರೆ ಈ 3 ಫಾರ್ಮ್ ಆಫ್ ವರ್ಬ್ಸ್ ಅನ್ನ ನಿಮ್ಗೆ ಚೆನ್ನಾಗಿ ಬರಬೇಕು. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನ ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಈಟ್ ಇಸ್ ಅ ಪ್ರೆಸೆಂಟ್ ಟೆನ್ಸ್, ಏಟ್ ಇಸ್ ದ ಪಾಸ್ಟ್ ಟೆನ್ಸ್, ಈಟನ್ ಇಸ್ ದ ಪಾಸ್ಟ್ ಪಾರ್ಟಿಸಿಪಲ್. ಸೊ ಪ್ಯಾಸಿವ್ ಫಾರ್ಮ್ ನಲ್ಲಿ ಚೇಂಜ್ ಮಾಡಬೇಕು ಅಂತಂದ್ರೆ ಈ ಪಾಸ್ಟ್ ಪಾರ್ಟಿಸಿಪಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ನಿಮ್ಗೆ ನಾಲೆಜ್ ಇರಬೇಕು. ಅವಾಗೇ ನೀವೇನ್ ಮಾಡ್ಬೋದು ಅಂತಂದ್ರೆ ಆಕ್ಟಿವ್ ಅನ್ನ ಪ್ಯಾಸಿವ್ ನಲ್ಲಿ ಚೇಂಜ್ ಮಾಡ್ಬೋದು. ಸೊ I'll give you some more examples. ಇಲ್ಲಿ ನೋಡ್ರಿ, ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ರೈಟ್, ರೋಟ್, ರಿಟರ್ನ್, ಪ್ಲೇ, ಪ್ಲೇಡ್, ಪ್ಲೇಡ್, ಬೈ, ಬಾಟ್, ಬಾಟ್. Okay, so these are some of the verbs that you have to learn. Bring, brought, bought. Sorry, brought, yeah. Yes. So first, simple, present simple. ಪ್ರೆಸೆಂಟ್ ಸಿಂಪಲ್ ನಲ್ಲಿ ಇದ್ರೆ ಯಾವ ರೀತಿಯಲ್ಲಿ ನಾವು ಆಕ್ಟಿವ್ ಅನ್ನ ಪ್ಯಾಸಿವ್ ನಲ್ಲಿ ಚೇಂಜ್ ಮಾಡಬೇಕು ಅಂತ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ಪ್ರೆಸೆಂಟ್ ಅಂದ ತಕ್ಷಣನೇ ಈ 3 ಹೆಲ್ಪಿಂಗ್ ವರ್ಬ್ಸ್ ಅನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಯಾವುದೋ ಬ್ರಾಕೆಟ್ ನಲ್ಲಿ ಹಾಕಿನಲ್ಲ ನಾನು ನಿಮ್ಗೆ, ಆಮ್, ಈಸ್, ಆರ್. ಆಮ್ ಯಾವಾಗ ಯೂಸ್ ಮಾಡ್ತೀರಾ? ಐ ಅಂತ ಬಂದ್ರೆ ಆಮ್ ಯೂಸ್ ಮಾಡ್ತೀರಾ. ಈಸ್ ಯಾವಾಗ ಯೂಸ್ ಮಾಡಬೇಕು ಅಂತಂದ್ರೆ ಸಿಂಗುಲರ್ ಏಕವಚನ ಇದ್ರೆ ಈಸ್ ಯೂಸ್ ಮಾಡ್ಕೋಬೇಕು. ಬಹುವಚನ ಇಲ್ಲಾಂದ್ರೆ ಪ್ಲೂರಲ್ ನಲ್ಲಿ ಇದ್ರೆ ಆರ್ ಅನ್ನೋದನ್ನ ಯೂಸ್ ಮಾಡ್ಕೋಬೇಕು. ಸೊ ಪ್ರೆಸೆಂಟ್ ಅಂದ ತಕ್ಷಣನೇ ಈ ಹೆಲ್ಪಿಂಗ್ ವರ್ಬ್ಸ್ ಅನ್ನ ನಿಮ್ ಮೈಂಡ್ಗೆ ಬರಬೇಕು. ಯಾವುದು ಅಂತಂದ್ರೆ ಆಮ್, ಈಸ್, ಆರ್. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮ್ಗೆ. ರಾಕೇಶ್ ಈಟ್ಸ್ ಆನ್ ಆಪಲ್. ಇದು ಪ್ರೆಸೆಂಟ್ ಸಿಂಪಲ್ ನಲ್ಲಿ ಇದೆ. ಹೆಂಗ್ ಹೇಳ್ತೀರಪ್ಪ ನೀವು ಇದು ಪ್ರೆಸೆಂಟ್ ಸಿಂಪಲ್ ನಲ್ಲಿ ಇದೆ ಅಂತಂದ್ರೆ ವರ್ಬ್ ಅನ್ನ ನೋಡ್ಕೋಬೇಕು ನೀವು. ಈಟ್ ಅಂತ ಇದೆ ವರ್ಬ್. ಈಟ್ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಏಟ್ ಅಂದ್ರೆ ಪಾಸ್ಟ್ ಟೆನ್ಸ್. ಸೊ ಈಟ್ ಅನ್ನೋವಾಗ ಇದು ಪ್ರೆಸೆಂಟ್ ಟೆನ್ಸ್. ಸೊ ಇದು ಪ್ರೆಸೆಂಟ್ ಸಿಂಪಲ್ ನಲ್ಲಿ ಇದೆ. ಈ ಸೆಂಟೆನ್ಸ್ ನಲ್ಲಿ ರಾಕೇಶ್ ಅನ್ನೋದು ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ಯಾರು ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಅಂತ ಅರ್ಥ ಇಲ್ಲಿ. ಸೊ ರಾಕೇಶ್ ಈಸ್ ಅ ಸಬ್ಜೆಕ್ಟ್. ಈಟ್ ಅನ್ನೋದು ವರ್ಬ್, ಕ್ರಿಯಾಪದೆ. ಅಂಡ್ ಆನ್ ಆಪಲ್ ಅಂದ್ರೆ ಇಟ್ ಬಿಕಮ್ಸ್ ಅನ್ ಆಬ್ಜೆಕ್ಟ್. ಹೌದಾ? ಸೊ ಇವಾಗ ನೋಡ್ರಿ, ರಾಕೇಶ್ ಈಟ್ಸ್ ಅನ್ ಆಪಲ್ ಅಂತ ಸೆಂಟೆನ್ಸ್ ಕೊಡ್ತಾರೆ ಅವರು. ಸೊ ಆ ಸೆಂಟೆನ್ಸ್ ಅನ್ನ ನೀವು ಪ್ಯಾಸಿವ್ ಫಾರ್ಮ್ ನಲ್ಲಿ ಚೇಂಜ್ ಮಾಡಬೇಕು. ಯಾವ ರೀತಿಯಲ್ಲಿ ಮಾಡಬೇಕು ಅಂತಂದ್ರೆ ಸಬ್ಜೆಕ್ಟ್ ಏನಿದೆ ಅಲ್ಲ ಅದು ಲಾಸ್ಟ್ಗೆ ಹೋಗ್ಬಿಡ್ತದಲ್ಲಿ, ಆಬ್ಜೆಕ್ಟ್ ಏನಿದೆ ಅಲ್ಲ ಅದು ಫಸ್ಟ್ಗೆ ಬರ್ಕೋಬೇಕು. ಇಂಟರ್ಚೇಂಜ್ ಆಗ್ಬಿಡ್ತವೆ ಇಲ್ಲಿ. ಸೊ ಅಲ್ಲಿ ನೋಡ್ರಿ, ರಾಕೇಶ್ ಈಟ್ಸ್ ಅನ್ ಆಪಲ್ ಅಂತಿದೆಯಲ್ಲ, ರಾಕೇಶ್ ಇಸ್ ಅ ಸಬ್ಜೆಕ್ಟ್ ಅಂಡ್ ಆಪಲ್ ಇಸ್ ಅ ಆಬ್ಜೆಕ್ಟ್. ಆದ್ರೆ ಪ್ಯಾಸಿವ್ ಫಾರ್ಮ್ ನಲ್ಲಿ ಮಾಡಬೇಕು ಅಂತಂದ್ರೆ ಆಬ್ಜೆಕ್ಟ್ ಏನಿದೆ ಅಲ್ಲ ಆನ್ ಆಪಲ್ ಅದು ಫಸ್ಟ್ ತಗೊಂಡ್ ಬರ್ಬೇಕು. ಸೊ ಫಸ್ಟ್ ಏನ್ ಬರಿಬೇಕಲ್ಲಿ, ಆನ್ ಆಪಲ್ ಅಂತ ಬರಿಬೇಕು. ಆನ್ ಆಪಲ್ ಅಂತ ಬರ್ದಿದ್ಮೇಲೆ ಆಪಲ್ ಸಿಂಗುಲರ ಪ್ಲೂರಲ್ಲ ಅಂತ ನೀವು ಐಡೆಂಟಿಫೈ ಮಾಡಬೇಕು.
ಆ್ಯಪಲ್ ಅಂದರೆ ಸಿಂಗ್ಯುಲರ್ ಇದ್ರೆ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು? ಈಸ್. ಸೊ ಈಸ್ ಅನ್ನ ಬರಿಬೇಕು. ಈಸ್ ಅನ್ನ ಬರೆದ ಮೇಲೆ ಈಟ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ. ಥರ್ಡ್ ಫಾರ್ಮ್ ಏನು ಈಟ್ದು? ಅಲ್ಲಿ ಒಂದು ಟೇಬಲ್ ಕಾಣಿಸ್ತಾ ಇದೆ ನಿಮಗೆ ಸ್ಕ್ರೀನ್ ಮೇಲೆ. ಸೊ ನೋಡ್ರಿ, ಅಲ್ಲಿ ಈಟ್ದು ಥರ್ಡ್ ಫಾರ್ಮ್ ಏನು? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನಲ್ಲಿ ಈಟನ್ ಅಂತ ಇದೆ. EATEN, ಈಟನ್. ಸೊ ಈಟನ್ ಅನ್ನೋದನ್ನ ಅಲ್ಲಿ ಆಡ್ ಮಾಡಬೇಕು. ಅಂಡ್ ಆಪಲ್ ಈಸ್ ಈಟನ್. ಈಟನ್ ಅಂತ ಆಡ್ ಮಾಡಿದ ಮೇಲೆ ಒಂದು ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡಬೇಕು. ಬೈ ಅನ್ನೋದನ್ನ ಯೂಸ್ ಮಾಡಿ ಸಬ್ಜೆಕ್ಟ್ ಇರೋದು ಲಾಸ್ಟ್ಗೆ ತಗೊಂಡು ಬರಬೇಕು. ರಾಕೇಶ್. ಇಟ್ ಬಿಕಮ್ಸ್ ಅ ಪ್ಯಾಸಿವ್ ಫಾರ್ಮ್. ಸೊ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಏನೇನು ಹೊಸದು ಆ್ಯಡ್ ಮಾಡಿವಿ ನಾವು? ಹೆಲ್ಪಿಂಗ್ ವರ್ಬ್ ಈಸ್ ಆ್ಯಡ್ ಮಾಡಿವಿ. ಆಮೇಲೆ ಈಟ್ದು ಥರ್ಡ್ ಫಾರ್ಮ್ ಏನು? ಈಟನ್. ಈಟನ್ ಆದಮೇಲೆ ಏನು ಆ್ಯಡ್ ಮಾಡಬೇಕು ನಾವು? ಪ್ರಿಪೋಸಿಷನ್ ಬೈ ಅನ್ನೋದನ್ನು ಯೂಸ್ ಮಾಡಬೇಕು. ಸೊ ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಆಗಿಬಿಡ್ತದೆ, ಸಬ್ಜೆಕ್ಟ್ ಇರೋದು ಆಬ್ಜೆಕ್ಟ್ ಆಗಬೇಕು. ಸೊ ಫಸ್ಟ್ ಇರೋದು ಲಾಸ್ಟಿಗೆ ಹೋಗ್ತದೆ, ಲಾಸ್ಟ್ ಇರೋದು ಫಸ್ಟಿಗೆ ಬರಬೇಕು. ಸೊ ಈ ರೀತಿಯಲ್ಲಿ ಚೇಂಜ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ವಿಲ್ ಜಸ್ಟ್ ಟೇಕ್ ಇಟ್ ಹಿಯರ್. ಸವಿತಾ ಡ್ರಿಂಕ್ಸ್ ಜ್ಯೂಸ್ ಅಂತ ಇದೆ. ಡ್ರಿಂಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಸೊ ಇದನ್ನು ಪ್ರೆಸೆಂಟ್ ಸಿಂಪಲ್ ನಲ್ಲಿ ಇದೆ. ಸೊ ಯಾವ ರೀತಿಯಲ್ಲಿ ಚೇಂಜ್ ಮಾಡಬೇಕು? ಸವಿತಾ ಈಸ್ ಅ ಸಬ್ಜೆಕ್ಟ್, ಡ್ರಿಂಕ್ ಈಸ್ ಅ ವರ್ಬ್, ಜ್ಯೂಸ್ ಈಸ್ ದ ಆಬ್ಜೆಕ್ಟ್. ಹೌದಾ? ಸೊ ಲಾಸ್ಟಿಗೆ ಆಬ್ಜೆಕ್ಟ್ ಏನಿದೆ? ಜ್ಯೂಸ್. ಅದನ್ನ ನಾವು ಫಸ್ಟಿಗೆ ತಗೊಂಡು ಬರಬೇಕು. ಸೊ ಫಸ್ಟ್ ಏನು ಬರಿಬೇಕಲ್ಲಿ? ಜ್ಯೂಸ್ ಅಂತ ಬರಿಬೇಕು. ಜ್ಯೂಸ್ ಈಸ್ ಸಿಂಗುಲರ್. ಸಿಂಗುಲರ್ ಇರುವಾಗ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು ನಾವು? ಈಸ್ ಅನ್ನೋದನ್ನ ಯೂಸ್ ಮಾಡಬೇಕು. ಆಮೇಲೆ ಡ್ರಿಂಕ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವುದು ಅಂತಂದ್ರೆ ಡ್ರಂಕ್ ಅಂತ ಇದೆ. ಸೊ ಡ್ರಂಕ್ ಅಂತ ಬರಿಬೇಕು. ಡ್ರಂಕ್ ಅಂತ ಬರೆದಿದ್ಮೇಲೆ ಪ್ರಿಪೋಸಿಷನ್ ಬೈ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಸಬ್ಜೆಕ್ಟ್ ಏನಿದೆ ಅಲ್ಲ ಅದನ್ನ ಲಾಸ್ಟ್ಗೆ ಬರಿಬೇಕು. ದಟ್ ಈಸ್ ಸವಿತಾ. ಸೊ ಜ್ಯೂಸ್ ಈಸ್ ಡ್ರಂಕ್ ಬೈ ಸವಿತಾ. ಸೊ ಈ ರೀತಿಯಲ್ಲಿ ನೀವು ಪ್ರೆಸೆಂಟ್ ಸಿಂಪಲ್ ನಲ್ಲಿ ಆಕ್ಟಿವ್ ವಾಯ್ಸ್ ಇದ್ರೆ ಅದನ್ನ ಪ್ಯಾಸಿವ್ ಫಾರ್ಮ್ ನಲ್ಲಿ ನೀವು ಕನ್ವರ್ಟ್ ಮಾಡ್ಕೋಬೇಕು. ಸೊ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ನಲ್ಲಿ ನೀವು ನೆನ್ಪಿಟ್ಕೊಳ್ಳೋದು ಏನು ಅಂತಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಅನ್ನ ನೆನ್ಪಿಟ್ಕೋರಿ. ಈಸ್, ಆಮ್, ಆರ್. ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನ ನೆನ್ಪಿಟ್ಕೋರಿ. ಆಮೇಲೆ ಬೈ ಅನ್ನ ಆಡ್ ಮಾಡೋದು ನೆನ್ಪಿಟ್ಕೊಂಡ್ಬಿಟ್ರೆ. ನೆಕ್ಸ್ಟ್ ಫಾರ್ಮ್ ಏನು ಅಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದ್ರೆ ಪ್ರೆಸೆಂಟ್ ಅಂದ್ರೆ ನಾನು ಆಲ್ರೆಡಿ ಹೇಳಿ ನಿಮಗೆ ಹೆಲ್ಪಿಂಗ್ ವರ್ಬ್ಸ್ ಯಾವ್ದು ನೆನ್ಪಿಟ್ಕೋಬೇಕು? ಆಮ್, ಈಸ್, ಆರ್. ಅದ್ರ ಜೊತೆಯಲ್ಲಿ ವರ್ಬ್ಗೆ ING ಫಾರ್ಮ್ ಇರಬೇಕು. ಕಂಟಿನ್ಯೂಯಸ್ ಅಂದ್ರೆ ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ರಾಕೇಶ್ ಈಸ್ ಈಟಿಂಗ್ ಆನ್ ಆಪಲ್. ಈಸ್ ಈಟಿಂಗ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್. ಈಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಈಟಿಂಗ್ ವರ್ಬ್ ಜೊತೆ ಏನಿದೆ? ING ಇದೆ. ಸೊ ಅವಾಗ ಅದನ್ನ ನಾವು ಕಂಟಿನ್ಯೂಯಸ್ ಅಂತೀವಿ. ಅಂದ್ರೆ ಇನ್ನೂ ಆ ಕಾರ್ಯ ನಡೀತಾ ಇದೆ, ಆ ಕ್ರಿಯೆ ನಡೀತಾ ಇದೆ ಅಂತ ಅರ್ಥ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದ್ರೆ. ಸೊ ರಾಕೇಶ್ ಈಸ್ ಈಟಿಂಗ್ ಆನ್ ಆಪಲ್ ಅಂದ್ರೆ ಇದು ಯಾವ ಫಾರ್ಮ್ಯಾಟ್ ನಲ್ಲಿ ಇದೆ? ಪ್ರೆಸೆಂಟ್ ಕಂಟಿನ್ಯೂಯಸ್ ನಲ್ಲಿ ಇದೆ. ಸೊ ಈ ತರ ಇದ್ರೆ ಯಾವ ರೀತಿಯಲ್ಲಿ ಚೇಂಜ್ ಮಾಡಬೇಕು ನಾವು ಪ್ಯಾಸಿವ್ ನಲ್ಲಿ? ಸೊ ಯಾವ್ದಿದ್ರೆ ಲಾಸ್ಟ್ ಆಬ್ಜೆಕ್ಟ್ ಯಾವುದು? ಆನ್ ಆಪಲ್. ಸೊ ಫಸ್ಟ್ ಏನ್ ಮಾಡಬೇಕು? ಆನ್ ಆಪಲ್ ಏನಂತ ಇದೆ ಅಲ್ಲ ಅದನ್ನ ಫಸ್ಟ್ ಗೆ ತಗೊಂಡ್ ಬರ್ಬೇಕು. ಸೊ ಆನ್ ಆಪಲ್ ಅಂತ ಬರ್ದಿದ್ಮೇಲೆ ಆಪಲ್ ಈಸ್ ಸಿಂಗುಲರ್. ಸಿಂಗುಲರ್ಗೆ ಏನ್ ಯೂಸ್ ಮಾಡಬೇಕು? ಈಸ್ ಅನ್ನೋದನ್ನ ಯೂಸ್ ಮಾಡಬೇಕು. ಈಸ್ ಅನ್ನೋದನ್ನ ಯೂಸ್ ಮಾಡಿದ್ಮೇಲೆ ಇಲ್ಲಿ ಈಟಿಂಗ್ ಅಂತಿದೆ ಅಲ್ಲ ING ಇದೆ. ಅದಕ್ಕಾಗಿ ನಾವು ಒಂದು ಹೊಸ ವರ್ಡ್ ಅನ್ನ ಯೂಸ್ ಮಾಡ್ಕೋಬೇಕು. ಏನು ಅಂತಂದ್ರೆ ಇಲ್ಲಿ ಬೀಯಿಂಗ್, BEING, ಬೀಯಿಂಗ್ ಅನ್ನೋದನ್ನ ಯೂಸ್ ಮಾಡಬೇಕು. ಬೀಯಿಂಗ್ ಅಂತ ಯೂಸ್ ಮಾಡಿದ್ಮೇಲೆ ಈಟ್ದು ಥರ್ಡ್ ಫಾರ್ಮ್ ಏನು? ಮತ್ತೆ ಈಟನ್ ಅಂತ ಬರೆದು ಬೈ ಅಂತ ಆಡ್ ಮಾಡಿ ಅಲ್ಲಿ ರಾಕೇಶ್ ಅಂತ ನಾವು ಚೇಂಜ್ ಮಾಡಬೇಕು. ಸೊ ಅನ್ ಆಪಲ್ ಈಸ್ ಈಟನ್, ಅನ್ ಆಪಲ್ ಇಸ್ ಬೀಯಿಂಗ್ ಈಟನ್ ಬೈ ರಾಕೇಶ್. ಸೊ ಈ ತರ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಇದ್ರೆ ಚೇಂಜ್ ಮಾಡಬೇಕು. ಇಲ್ಲೊಂದು ಎಕ್ಸಾಂಪಲ್ ನೋಡ್ರಿ. ಸವಿತಾ ಈಸ್ ಡ್ರಿಂಕಿಂಗ್ ಜ್ಯೂಸ್. ಓಕೆ, ING ಬಂದ್ರೆ ಏನ್ ಆಡ್ ಮಾಡಬೇಕು? ಬೀಯಿಂಗ್ ಅನ್ನೋದನ್ನ ಆಡ್ ಮಾಡಬೇಕು. BEING. ಸೊ ಈ ರೀತಿ ಚೇಂಜ್ ಆಗ್ತದೆ ನೋಡ್ರಿ. ಇಲ್ಲಿ ಜ್ಯೂಸ್ ಈಸ್ ಬೀಯಿಂಗ್ ಡ್ರಂಕ್ ಬೈ ಸವಿತಾ. ING ಇದ್ರೆ ಯು ಹ್ಯಾವ್ ಟು ಆಡ್ ಬೀಯಿಂಗ್, BEING. ಸೊ ಇಷ್ಟನ್ನ ನೆನ್ಪಿಟ್ಕೋರಿ. ಆಮೇಲೆ ನೆಕ್ಸ್ಟ್ ಒನ್ ನೋಡ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಏನು ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಒಂದು ಸೆಂಟೆನ್ಸ್ ನಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಅದ್ರ ಜೊತೆಯಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಇದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್. ಎಕ್ಸಾಂಪಲ್, ರಾಕೇಶ್ ಹ್ಯಾಸ್ ಈಟನ್ ಆನ್ ಆಪಲ್. ಹ್ಯಾಸ್ ಅಂತ ಇದೆ. ಹ್ಯಾಸ್ ಆದ್ಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಇದೆ. ಸೊ ಅದಕ್ಕಾಗಿ ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಸೊ ರಾಕೇಶ್ ಹ್ಯಾಸ್ ಈಟನ್ ಆನ್ ಆಪಲ್ ಅಂತ ಇರುವಾಗ ಯಾವ ರೀತಿಯಲ್ಲಿ ಚೇಂಜ್ ಮಾಡಬೇಕು? ಮತ್ತೆ ಲಾಸ್ಟ್ದು ಫಸ್ಟಿಗೆ ತಗೊಂಡ್ ಬರಬೇಕು. ಆನ್ ಆಪಲ್ ಅಂತ ಬರಿಬೇಕು. ಆನ್ ಆಪಲ್ ಅಂತ ಬರೆದಿದ್ಮೇಲೆ ಹ್ಯಾಸ್ ಅಂತ ಯೂಸ್ ಮಾಡ್ಕೋಬೇಕು. ಹೆಲ್ಪಿಂಗ್ ವರ್ಬ್ ಹ್ಯಾಸ್.
ಹ್ಯಾಸ್ ಆದಮೇಲೆ ಒಂದು ಹೊಸ ವರ್ಡ್ ಆ್ಯಡ್ ಮಾಡಬೇಕು. ಇಲ್ಲಿ ಯಾವುದು ಅಂತಂದರೆ ಬೀನ್ ಆದಮೇಲೆ ಈಟನ್ ಅಂತ ಥರ್ಡ್ ಫಾರ್ಮ್ನಲ್ಲೇ ಇರುತ್ತದೆ. ಇಲ್ಲಿ ಪರ್ಫೆಕ್ಟ್ನಲ್ಲಿ ಈಟನ್ ವಿಲ್ ಬಿ ಆಲ್ರೆಡಿ ಇನ್ ದ ಥರ್ಡ್ ಫಾರ್ಮ್. ಸೊ ಅದನ್ನೇ ಬರಿಬೇಕು ಇಲ್ಲಿ. ಬರೆದಿದ ಮೇಲೆ ಬೈ ರಾಕೇಶ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ಗೆ ನಾವು ಏನು ಆ್ಯಡ್ ಮಾಡಬೇಕು ಅಂತಂದರೆ ಬೀನ್ ಅನ್ನೋದನ್ನು ಆ್ಯಡ್ ಮಾಡಬೇಕು. ಸೊ ಕಂಟಿನ್ಯೂಸ್ ಇದ್ರೆ ಬೀಯಿಂಗ್ ಅಂತ ಆ್ಯಡ್ ಮಾಡಬೇಕು. ಪರ್ಫೆಕ್ಟ್ ಇದ್ರೆ ಬೀನ್ ಅನ್ನೋದನ್ನು ಆ್ಯಡ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್, ಸವಿತಾ ಹ್ಯಾಸ್ ಡ್ರಂಕ್ ಜ್ಯೂಸ್. ಸೊ ಜ್ಯೂಸ್ ಹ್ಯಾಸ್ ಬೀನ್ ಡ್ರಂಕ್ ಬೈ ಸವಿತಾ. Okay, so we finished present simple, present continuous and present perfect. So next fast agi we'll just go through past simple. Past simple ನಲ್ಲಿ ನಾವು ಯಾವ ಹೆಲ್ಪಿಂಗ್ ವರ್ಬ್ಸ್ ನೆನ್ಪಿಟ್ಕೋಬೇಕು ಅಂತಂದ್ರೆ ವಾಸ್ ಮತ್ತೆ ವರ್. ಸೊ ಪ್ರೆಸೆಂಟ್ ಸಿಂಪಲ್ ನಲ್ಲಿ, ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ನೆನ್ಪಿಟ್ಕೊಂಡಿವಿ? ಆಮ್, ಈಸ್, ಆರ್. ಪಾಸ್ಟ್ ಟೆನ್ಸ್ ನಲ್ಲಿ ಯಾವ್ದು ನೆನ್ಪಿಟ್ಕೋಬೇಕು ಅಂತಂದ್ರೆ ವಾಸ್ ಮತ್ತೆ ವರ್. ಸೊ ವಾಸ್ ಅನ್ನ ಸಿಂಗ್ಯುಲರ್ಗೆ ಯೂಸ್ ಮಾಡ್ತೀವಿ, ವರ್ ಅನ್ನೋದನ್ನ ಪ್ಲೂರಲ್ಗೆ ಯೂಸ್ ಮಾಡ್ಕೊಂತೀವಿ. ಓಕೆ, ಎಕ್ಸಾಂಪಲ್, ಹರ್ಷ ರೋಟ್ ಅ ಲೆಟರ್. ಇದು ಪಾಸ್ಟ್ ಸಿಂಪಲ್ ಅಂತ ಹೆಂಗ್ ಐಡೆಂಟಿಫೈ ಮಾಡ್ತೀರಿ? ಮತ್ತೆ ಕ್ರಿಯಾಪದ ನೋಡ್ಕೋಬೇಕಿಲ್ಲಿ. ಕ್ರಿಯಾಪದ ಯಾವುದಿದೆ ಇಲ್ಲಿ? ರೋಟ್ ಅಂತ ಇದೆ. ರೋಟ್ ಅನ್ನೋದು ಪಾಸ್ಟ್ ಟೆನ್ಸ್, ರೈಟ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ರೋಟ್ ಅಂದ್ರೆ ಪಾಸ್ಟ್ ಟೆನ್ಸ್. ಸೊ ಇಟ್ ಈಸ್ ಇನ್ ಪಾಸ್ಟ್ ಸಿಂಪಲ್. ಸೊ ಅದೇ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಬೇಕಿಲ್ಲಿ. ಸೊ ಲಾಸ್ಟ್ ಇರೋದು ಫಸ್ಟ್ ತಗೊಂಡ್ ಬರ್ಬೇಕು. ಎ ಲೆಟರ್ ಅಂತ ಇದೆ. ಸೊ ಫಸ್ಟ್ಗೆ ಎ ಲೆಟರ್ ಅಂತ ಬರಿಬೇಕು. ಎ ಲೆಟರ್ ಅಂತ ಬರ್ದಿದ್ಮೇಲೆ ಲೆಟರ್ ಅನ್ನೋದು ಸಿಂಗುಲರ್ ಇದೆ. ಸಿಂಗುಲರ್ ಇದ್ರೆ ಏನ್ ಯೂಸ್ ಮಾಡಬೇಕು? ವಾಸ್ ಅನ್ನೋದನ್ನ ಯೂಸ್ ಮಾಡಬೇಕು. ವಾಸ್ ಅಂತ ಬರ್ದಿದ್ಮೇಲೆ ರೋಟ್ದು ಥರ್ಡ್ ಫಾರ್ಮ್ ಏನು? ರಿಟರ್ನ್, WRITTEN. ಸೊ ರಿಟರ್ನ್ ಅಂತ ಬರ್ದು ಬೈ ಆಡ್ ಮಾಡಿ ಹರ್ಷ ಅಂತ ಬರಿಬೇಕು. ಸಿ, ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೆಂಗ್ ಯೂಸ್ ಮಾಡಿವಿ ಅದೇ ರೀತಿ ಯೂಸ್ ಮಾಡಬೇಕು. ಬೈ ಸೇಮ್, ಅಲ್ಲಿನೂ ನಾವು ಬೈ ಯೂಸ್ ಮಾಡಿವಿ, ಇಲ್ಲಿನೂ ಬೈ ಯೂಸ್ ಮಾಡಕತ್ತೀವಿ. ಅಲ್ಲಿನೂ ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡಿವಿ, ಇಲ್ಲಿನೂ ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡಿದೀವಿ. ಸೊ ಏನ್ ಡಿಫ್ರೆನ್ಸ್ ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಚೇಂಜ್ ಆಗ್ತಾವಲ್ಲಿ. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಈಸ್, ಆಮ್, ಆರ್. ಪಾಸ್ಟ್ ಟೆನ್ಸ್ ನಲ್ಲಿ ವಾಸ್, ವೇರ್ ಅನ್ನೋದನ್ನ ನೀವು ಯೂಸ್ ಮಾಡ್ಕೋಬೇಕು. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ. ಶಾರೋನ್ ಬಾಟ್ ಪೆನ್ಸ್ ಅಂತ ಇದೆ ಇಲ್ಲಿ. ಸೊ ಬಾಟ್ ಅನ್ನೋದು ಪಾಸ್ಟ್ ಟೆನ್ಸ್, ಹೌದಾ? ಸೊ ಇವಾಗ ಯಾವ ರೀತಿಯಲ್ಲಿ ಚೇಂಜ್ ಮಾಡ್ಬೇಕು ನೋಡ್ರಿ. ಪೆನ್ಸ್ ಅಂತ ತಗೋಬೇಕು ಫಸ್ಟಿಗೆ, ಲಾಸ್ಟ್ ಇರೋದು ಫಸ್ಟ್ ತಗೋಬೇಕಲ್ಲ. ಸೊ ಪೆನ್ಸ್ ಅಂತ ಬರೆದಿದ್ಮೇಲೆ ಇಲ್ಲಿ ಪೆನ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್, ಇಲ್ಲಿ ಒಂದಕ್ಕಿಂತ ಜಾಸ್ತಿ ಇದೆ. ಸೊ ವಾಸ್ ಯೂಸ್ ಮಾಡಕ್ ಆಗಲ್ಲ ಇಲ್ಲಿ. ಸೊ ಏನ್ ಯೂಸ್ ಮಾಡ್ಬೇಕು ನಾವಿಲ್ಲಿ? ವರ್ಡ್ ಅನ್ನೋದನ್ನ ಯೂಸ್ ಮಾಡಬೇಕು. ಸೊ WERE ವರ್ ಅಂತ ಬರೆದಿದ್ಮೇಲೆ ಬಾಟ್ದು ಥರ್ಡ್ ಫಾರ್ಮ್ ಏನು ಅಂತಂದ್ರೆ ಬಾಟ್. ಸೊ ಬಾಟ್ ಅನ್ನ ಬರ್ದು ಬೈ ಬರ್ದು ದ ಸಬ್ಜೆಕ್ಟ್ ಏನ್ ಬರಿಬೇಕಲ್ಲಿ? ಶಾರೋನ್ ಅಂತ ಬರಿಬೇಕು. ಸೊ ಪೆನ್ಸ್ ವೇರ್ ಬಾಟ್ ಬೈ ಶಾರೋನ್. ಸೊ ಈ ರೀತಿಯಲ್ಲಿ ನೀವು ಪಾಸ್ಟ್ ಸಿಂಪಲ್ ನಲ್ಲಿ ಆಕ್ಟಿವ್ ವಾಯ್ಸ್ ಇದ್ರೆ ಈ ರೀತಿಯಾಗಿ ಚೇಂಜ್ ಮಾಡ್ಕೋಬೇಕು. ಇನ್ನೊಂದು ಪಾಸ್ಟ್ ಕಂಟಿನ್ಯೂಯಸ್ ನಲ್ಲಿದ್ರೆ ಇಲ್ಲಿನೂ ಅಷ್ಟೇ. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದ್ರೆ ಆಮ್, ಈಸ್, ಆರ್, ವರ್ಬ್ ಪ್ಲಸ್ ING. ಪಾಸ್ಟ್ ಕಂಟಿನ್ಯೂಯಸ್ ಅಂದ್ರೆ ವಾಸ್, ವರ್, ಅದ್ರ ಜೊತೆಯಲ್ಲಿ ವರ್ಬ್ ಪ್ಲಸ್ ING. ಓಕೆ, ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ದೇ ವೇರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ವೇರ್ ಪ್ಲೇಯಿಂಗ್, ವರ್ ಇದೆ, ಪ್ಲೇಯಿಂಗ್ ING ಫಾರ್ಮ್ಯಾಟ್ ಇದೆ. ಸೊ ಇದು ಪಾಸ್ಟ್ ಕಂಟಿನ್ಯೂಯಸ್. ಸೊ ಹೆಂಗ್ ಚೇಂಜ್ ಮಾಡ್ತೀರಾ? ಕ್ರಿಕೆಟ್ ವಾಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್. ಸೊ ING ಇದ್ರೆ ಯಾವ್ದು ಆ್ಯಡ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಬೀಯಿಂಗ್ ಅನ್ನೋದನ್ನ ಆ್ಯಡ್ ಮಾಡಬೇಕು. ಸೊ BEING, ಬೀಯಿಂಗ್ ಪ್ಲೇಡ್ ಬೈ ದೆಮ್. ಇನ್ನೊಂದು ನೋಡ್ರಿ, ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ ಅನ್ನು ಹೆಂಗ್ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಆ ಸೆಂಟೆನ್ಸ್ ನಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ ದ ವರ್ಡ್ ಕಾಲ್ಡ್ ಆಸ್ ಹ್ಯಾಡ್. ಹ್ಯಾಡ್ ಜೊತೆ ಒಂದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇದೆ. ಸಿ, ಹಿ ಹ್ಯಾಡ್ ರಿಟರ್ನ್ ಅ ಲೆಟರ್. ಹ್ಯಾಡ್ ಅಂತ ಇದೆ, ಅದ್ರ ಜೊತೆಯಲ್ಲಿ ಏನಿದೆ ಅಲ್ಲಿ? ರಿಟರ್ನ್ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಇದೆ. ಸೊ ದಿಸ್ ಈಸ್ ಅ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇದನ್ನ ಯಾವ ರೀತಿಯಲ್ಲಿ ಚೇಂಜ್ ಮಾಡಬೇಕು? ಪ್ಯಾಸಿವ್ ಫಾರ್ಮ್ ನಲ್ಲಿ ಅ ಲೆಟರ್ ಹ್ಯಾಡ್ ಬೀನ್ ರಿಟರ್ನ್ ಬೈ ಹಿಮ್. ಸೊ ಪರ್ಫೆಕ್ಟ್ ಅಂತ ಅನ್ನುವಾಗ ಯಾವ್ದನ್ನ ಯೂಸ್ ಮಾಡ್ಕೋಬೇಕು ನಾವು? ಬೀನ್ ಅನ್ನೋದನ್ನ ಆ್ಯಡ್ ಮಾಡಬೇಕು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿನೂ ನಾವು ಬೀನ್ ಯೂಸ್ ಮಾಡಿವಿ, ಪಾಸ್ಟ್ ಪರ್ಫೆಕ್ಟ್ ನಲ್ಲಿನೂ ನಾವು ಇಲ್ಲಿ ಬೀನ್ ಯೂಸ್ ಮಾಡಿವಿ. ಸೊ ಈ ರೀತಿಯಲ್ಲಿ ನೀವು ಆಕ್ಟಿವ್ ಅನ್ನ ಪ್ಯಾಸಿವ್ ನಲ್ಲಿ ಚೇಂಜ್ ಮಾಡಬೇಕು. ಸಣ್ಣ ಪುಟ್ಟ ಚೇಂಜಸ್ ಇದೆ, ಆ ಚೇಂಜಸ್ ಎಲ್ಲ ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡ್ಕೊಂಡು ಅರ್ಥ ಮಾಡ್ಕೊಂಡಿದ್ರೆ ಯು ಕ್ಯಾನ್ ಈಸಿಲಿ ಚೇಂಜ್ ದೆಮ್. ಲಾಸ್ಟ್ ಇನ್ನೊಂದು ಏನಂತಂದ್ರೆ ಫ್ಯೂಚರ್ ಸಿಂಪಲ್. ಸೊ ಫ್ಯೂಚರ್ ಸಿಂಪಲ್ ನಲ್ಲಿ ಯು ವಿಲ್ ಹ್ಯಾವ್ ದ ಮ್ಯಾಜಿಕ್ ವರ್ಡ್ಸ್ ಏನು ಅಂತಂದ್ರೆ ವಿಲ್ ಮತ್ತೆ ಶಲ್. ಅಲ್ಲಿ ನೋಡ್ರಿ, ಸುರೇಶ್ ವಿಲ್ ಬೈ ಅ ಗಿಫ್ಟ್. ವಿಲ್ ಅಂತ ಇದೆ. ಸೊ ಇಟ್ ಈಸ್ ಅ ಫ್ಯೂಚರ್ ಸಿಂಪಲ್. ಸೊ ಹೆಂಗ್ ಚೇಂಜ್ ಮಾಡಬೇಕು? ಅ ಗಿಫ್ಟ್ ವಿಲ್ ಬಿ ಬಾಟ್ ಬೈ ಸುರೇಶ್ ಅಂತ ಇದೆ ಇಲ್ಲಿ. ಸೊ ಅ ಗಿಫ್ಟ್ ಆಬ್ಜೆಕ್ಟ್ ಏನಿದೆ ಫಸ್ಟ್ ತಗೊಂಡ್ ಬರಬೇಕು, ಅ ಗಿಫ್ಟ್. ಆಮೇಲೆ ವಿಲ್ ಅಂತ ಬರಿಬೇಕು. ವಿಲ್ ಅಂತ ಬರ್ದಿದ್ಮೇಲೆ ಯಾವ ಹೊಸ ವರ್ಡ್ ಆ್ಯಡ್ ಮಾಡ್ತಾ ಇದೀವಿ ನಾವಿಲ್ಲಿ? ಬಿ ಅನ್ನೋದನ್ನ ಆ್ಯಡ್ ಮಾಡಬೇಕು. ಬಿ ಅಂತ ಆ್ಯಡ್ ಮಾಡಿದ್ಮೇಲೆ
ಬೈದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವುದು ಬಾಟ್. ಬಾಟ್ ಅಂತ ಬರೆದು ಬೈ ಪ್ರಿಪೋಸಿಷನ್ ಯೂಸ್ ಮಾಡಬೇಕು. ಆಮೇಲೆ ಸುರೇಶ್ ಅನ್ನೋದನ್ನ ನೀವು ಅಲ್ಲಿ ಆ್ಯಡ್ ಮಾಡಬೇಕು. ಸೊ ಅ ಗಿಫ್ಟ್ ವಿಲ್ ಬಿ ಬಾಟ್ ಬೈ ಸುರೇಶ್. ಸೊ ಈ ರೀತಿಯಲ್ಲಿ ನೀವು ಚೇಂಜ್ ಮಾಡಬೇಕು. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಂಡ್ಬಿಡ್ರಿ, ಆಕ್ಟಿವ್ನಲ್ಲಿ ಐ ಇದ್ರೆ ಪ್ಯಾಸಿವ್ನಲ್ಲಿ ಮಾಡುವಾಗ ಅದನ್ನ ಮೀ ಅಂತ ಚೇಂಜ್ ಮಾಡಬೇಕು. ಆಕ್ಟಿವ್ನಲ್ಲಿ ಯು ಇದ್ರೆ ಪ್ಯಾಸಿವ್ನಲ್ಲಿ ಬರುವಾಗ ಯು ಎ ಅಂತ, ದೇರ್ ಇಸ್ ನೋ ಚೇಂಜ್ ದೇರ್, ಯು ಹ್ಯಾವ್ ಟು ಕೀಪ್ ಇಟ್ ಆಸ್ ಯು ಓನ್ಲಿ. ಆಕ್ಟಿವ್ನಲ್ಲಿ ಹಿ ಇದ್ರೆ ಪ್ಯಾಸಿವ್ನಲ್ಲಿ ಹಿಮ್ ಅಂತ ಮಾಡಬೇಕು, ಮತ್ತೆ ಶಿ ಇದ್ರೆ ಹರ್ ಅಂತ ಮಾಡಬೇಕು, ದೇ ಇದ್ರೆ ದೆಮ್ ಅಂತ ಮಾಡ್ಕೋಬೇಕು. ಇದನ್ನ ಒಂದು ನೆನ್ಪಿಟ್ಕೊಂಡ್ಬಿಡ್ರಿ ನೀವು. ಆಮೇಲೆ ಈ ತರ ಕ್ವೆಶನ್ ದೇ ಹ್ಯಾಡ್ ಆಸ್ಕ್ಡ್ ಇನ್ ಯೂನಿಟ್ 7. Read the following conversation and change the underlined sentence into the passive form. So ಈ ತರ ಒಂದು ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ. ಕಿರಣ್, ಅನಿಲ್, ವಾಟ್ ಆರ್ ಯು ಡೂಯಿಂಗ್? ಅನಿಲ್ ಇಸ್ ಸೇಯಿಂಗ್ ಐ ಆಮ್ ರೈಟಿಂಗ್ ಅ ಲೆಟರ್. ಸೊ ಐ ಆಮ್ ರೈಟಿಂಗ್ ಅ ಲೆಟರ್ ಅಂತ ಏನಿದೆ ಅಲ್ಲ ಅದನ್ನ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಆ ಸೆಂಟೆನ್ಸ್ಗೆ ಅದು ಆಕ್ಟಿವ್ನಲ್ಲಿದೆ, ನೀವು ಆ ಸೆಂಟೆನ್ಸ್ ಅನ್ನ ಪ್ಯಾಸಿವ್ ಫಾರ್ಮ್ಯಾಟ್ ನಲ್ಲಿ ಬರಿಬೇಕು. ಸೊ ಹೆಂಗ್ ಬರಿತೀರಾ? ಐ ಆಮ್ ರೈಟಿಂಗ್ ಅ ಲೆಟರ್. ಸೊ ಚೆನ್ನಾಗಿ ಓದ್ರಿ ಇದನ್ನ. ಐ ಆಮ್ ರೈಟಿಂಗ್ ಅ ಲೆಟರ್ ಯಾವ ಟೆನ್ಸ್ ನಲ್ಲಿದೆ? ಆಮ್ ಅಂತ ಅಂದ್ರೆ ಪ್ರೆಸೆಂಟ್, ರೈಟಿಂಗ್ ಅಂದ್ರೆ ಕಂಟಿನ್ಯೂಯಸ್. ಸೊ ಯಾವ ಸೆಂಟೆನ್ಸ್ ನಲ್ಲಿದೆ ಇದು? ಪ್ರೆಸೆಂಟ್ ಕಂಟಿನ್ಯೂಯಸ್ ನಲ್ಲಿ ಇದೆ. ಸೊ ಹೆಂಗ್ ಚೇಂಜ್ ಮಾಡಬೇಕು? ಎ ಲೆಟರ್ ಅನ್ನೋದು ಲಾಸ್ಟ್ ಇರೋದು ನಾವು ಫಸ್ಟ್ ತಗೊಂಡ್ ಬರಬೇಕು. ಸೊ ಫಸ್ಟ್ ಏನ್ ಬರಿಬೇಕು? ಎ ಲೆಟರ್. ಎ ಲೆಟರ್ ಬರ್ದಿದ್ಮೇಲೆ ಲೆಟರ್ ಅನ್ನುವಾಗ ಇಟ್ಸ್ ಸಿಂಗುಲರ್. ಸಿಂಗುಲರ್ ಇದ್ರೆ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಕೊಂತೀವಿ ನಾವಿಲ್ಲಿ? ಈಸ್. ಈಸ್ ಆದ್ಮೇಲೆ ಐ ಎನ್ ಜಿ ಫಾರ್ಮ್ಯಾಟ್ ಇರುವಾಗ ನಾವು ಹೊಸ ವರ್ಡ್ ಏನ್ ಯೂಟಿಲೈಸ್ ಮಾಡ್ಕೋಬೇಕಿಲ್ಲಿ? ಬೀಯಿಂಗ್. BEING ಬೀಯಿಂಗ್. ಬೀಯಿಂಗ್ ಆದ್ಮೇಲೆ ರೈಟ್ ದು ಥರ್ಡ್ ಫಾರ್ಮ್ ಏನು? ರಿಟರ್ನ್. ರಿಟರ್ನ್ ಆದ್ಮೇಲೆ ಬೈ ಅಂತ ಆಡ್ ಮಾಡಿ ಐ ಏನಾಗ್ಬಿಡುತ್ತದಲ್ಲಿ? ಮೀ. ಐ ಬಿಕಮ್ಸ್ ಮೀ. ಸೊ ದಿ ಆನ್ಸರ್ ಈಸ್ ಅ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಮೀ. ಇದು ಪ್ಯಾಸಿವ್ ಫಾರ್ಮ್. ಸೊ ಸ್ಟೂಡೆಂಟ್ಸ್, ಹೋಪ್ ಯು ಅಂಡರ್ಸ್ಟುಡ್ ಹೌ ಟು ಚೇಂಜ್ ದಿ ಆಕ್ಟಿವ್ ಇನ್ ಟು ದ ಪ್ಯಾಸಿವ್. ಸೊ ಇದು ಸ್ವಲ್ಪ ಲೆಂತಿ ಪ್ರಾಸೆಸ್ ಇದೆ. ಸೊ ಗಮನವಿಟ್ಟು ಕೇಳಿದರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಅರ್ಥ ಮಾಡಿಕೊಂಡು ನೀವು ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಬಹಳಷ್ಟು ಎಕ್ಸಾಂಪಲ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಯು ವಿಲ್ ಬಿಕಮ್ ಪರ್ಫೆಕ್ಟ್. ಸೊ ನೆಕ್ಸ್ಟ್ ಏನು ಅಂತಂದರೆ, ನೀವು ಯೂನಿಟ್ 7ನಲ್ಲಿ ಎಡಿಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಗ್ರಾಮರ್ ಕಾನ್ಸೆಪ್ಟ್. ಸೊ ಎಕ್ಸಾಮ್ನಲ್ಲಿ ಈ ರೀತಿ ಕೇಳ್ತಾರೆ ಇಲ್ಲಿ, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಅಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಕ್ಲೂಸ್ ಆರ್ ಗಿವನ್. ಎಡಿಟ್ ಅಂದರೆ ಏನೋ ಒಂದು ಮಿಸ್ಟೇಕ್ ಇದೆ, ಯಾವುದು ಮಿಸ್ಟೇಕ್ ಅಂತ ನೀವು ಐಡೆಂಟಿಫೈ ಮಾಡಿ ಅದನ್ನ ಕರೆಕ್ಟ್ ಮಾಡಬೇಕು. ಅದಕ್ಕೆ ನಾವು ಎಡಿಟಿಂಗ್ ಅಂತ ಹೇಳ್ತೀವಿ. ಕ್ಲೂಸ್ ಕೊಟ್ಟಿರ್ತಾರೆ, ಯಾವ ಥರ ಮಿಸ್ಟೇಕ್ ಇದೆ ಅಂತಲೂ ಅವ್ರು ಕೊಟ್ಟಿರ್ತಾರೆ. ಒಂದು ವಿಲ್ ಜಸ್ಟ್ ರೀಡ್ ದಟ್. ವಿ ಆರ್ ಮೆನ್ ವಿತ್ ದ ಕಾಮನ್ ಫೀಲಿಂಗ್ಸ್ ಆಫ್ ಮೆನ್. ವಿ ವಾಂಟ್ಸ್ ಅವರ್ ಹೋಮ್ಸ್ ಆ್ಯಂಡ್ ಅವರ್ ಫ್ಯಾಮಿಲೀಸ್. ಐ ಸೇ ದ ಸಾಂತಾ ಮಾರಿಯಾ ಟರ್ನ್ ಅವರ್ ಹೆಲ್ಪ್ ಟುವರ್ಡ್ಸ್ ಸ್ಪೇನ್ ಅಟ್ ಒನ್ಸ್ ಅಂತ ಇದೆ. ಸೊ ಕ್ಲೂಸ್ ಕೊಟ್ಟಿದ್ದಾರೆ ಅಲ್ಲಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನ ಕರೆಕ್ಷನ್ ಮಾಡ್ಕೋಬೇಕು. ಸೊ ಅಲ್ಲಿ ಫಸ್ಟ್ ಸೆಂಟೆನ್ಸ್ ನಲ್ಲಿ ನೋಡ್ರಿ, ವಿ ಆರ್ ಮೆನ್ ವಿತ್ ದ ಕಾಮನ್ ಫೀಲಿಂಗ್ಸ್. ಫೀಲಿಂಗ್ಸ್ ಅನ್ನೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸೊ ಅದನ್ನ ಕರೆಕ್ಟ್ ಆಗಿ ಬರಿಬೇಕು. ಸೊ ದ ಆನ್ಸರ್ ಇಸ್ ದೇರ್, ಫೀಲಿಂಗ್ಸ್, FEELINGS. ಸೊ ಆ ಥರ ಕರೆಕ್ಟ್ ಮಾಡಿ ಬರಿಬೇಕು. ಇದು ಒಂದಾಯ್ತು. ಬಿ ಕ್ವೆಶನ್ ಏನು ಅಂತಂದ್ರೆ, ಯೂಸ್ ಕರೆಕ್ಟ್ ವರ್ಬ್ ಫಾರ್ಮ್. ಏನೋ ಒಂದು ವರ್ಬ್ ಮಿಸ್ಟೇಕ್ ಇದೆ, ಅದನ್ನ ನಾವು ಕರೆಕ್ಟ್ ಮಾಡಬೇಕು. ಸೊ ಅಲ್ಲಿ ಸೆಕೆಂಡ್ ಸೆಂಟೆನ್ಸ್ ನಲ್ಲಿ ನೋಡ್ರಿ, ವಿ ವಾಂಟ್ಸ್ ಅವರ್ ಹೋಮ್ಸ್ ಅಂತಿದೆ. ಸೊ ಅಲ್ಲಿ ವಾಂಟ್ಸ್ ಅಂತ ಬರಿಬಾರ್ದು. ಅಲ್ಲಿ ವಾಟ್ ಇಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್? ವಾಂಟ್. ಎಸ್ ಅನ್ನ ಡಿಲೀಟ್ ಮಾಡಬೇಕು, ಸ್ಕಿಪ್ ಮಾಡಬೇಕು. ಸೊ ಅದು ಕರೆಕ್ಟ್ ಮಾಡಿ ಅಲ್ಲಿ ನಾನು ಬರ್ದಿದ್ದೇನೆ WANT. ಸೊ ಈ ರೀತಿಯಾಗಿ ನೀವು ಕರೆಕ್ಷನ್ ಮಾಡಬೇಕು. ಸೊ ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ ನೀವು. ಹಿ, ಶಿ, ಇಟ್ ಅಂತ ನಿಮಗೆ ಪ್ರೊನೌನ್ಸ್ ನೋಡಿದ್ರೆ ವರ್ಬ್ಗೆ ಎಸ್ ಅನ್ನ ಸೇರಿಸಬೇಕು. ಲೈಕ್ ಹಿ ಪ್ಲೇಸ್, ಶಿ ರೈಟ್ಸ್, ಇಟ್ ಪ್ಲೇಸ್. ಪ್ರೊನೌನ್ಸ್ ಯಾವುದಿದ್ರೆ ಹಿ, ಶಿ, ಇಟ್ ಇದ್ರೆ ಅದಕ್ಕೆ ವರ್ಬ್ ಜೊತೆ ಏನಿರಬೇಕು? ಎಸ್ ಇರಬೇಕು. ಹಿ ಪ್ಲೇಸ್, ಶಿ ಪ್ಲೇಸ್, ಶಿ ರೈಟ್ಸ್, ಇಟ್ ರೈಟ್ಸ್ ಆರ್ ಇಟ್ ಪ್ಲೇಸ್. ಆದರೆ ಐ, ಯು, ವಿ, ದೇ ಅಂತ ಬರುವಾಗ ವರ್ಬ್ ಅಷ್ಟೇ ತಗೋಬೇಕು, ವರ್ಬ್ಗೆ ಎಸ್ ಆ್ಯಡ್ ಮಾಡೋಂಗಿಲ್ಲ. ಇಲ್ಲಿ ಏನಿದೆ ನೋಡ್ರಿ, ಐ ಪ್ಲೇ, ಐ ಪ್ಲೇಸ್ ಆಗಲ್ಲ. ಯು ಪ್ಲೇ, ಯು ಪ್ಲೇಸ್ ಆಗಲ್ಲ, ರಾಂಗ್ ಅದು. ವಿ ಪ್ಲೇ, ದೇ ಪ್ಲೇ. ಸೊ ಅಲ್ಲಿ ಏನಿದೆ ನಮ್ಗೆ ಕ್ವೆಶನ್ ಅಲ್ಲಿ, ವಿ ವಾಂಟ್ಸ್ ಅಂತಿದೆ. ವಿ ಇದ್ರೆ ಏನ್ ಯೂಸ್ ಮಾಡಬೇಕು? ಎಸ್ ಇರಬಾರ್ದಲ್ಲ, ಓನ್ಲಿ ವರ್ಬ್ ಇರಬೇಕು. ಸೊ ಅಲ್ಲಿ ಎಸ್ ಇದೆ, ಸೊ ಅದಕ್ಕಾಗಿ ಅದು ಮಿಸ್ಟೇಕ್ ಆಗಿದೆ. ಸೊ ನೀವು ಕರೆಕ್ಟ್ ಮಾಡಿ ಅದನ್ನ ವಾಂಟ್ ಅಂತ ಬರೀಬೇಕು.
ಸೊ ಈ ಥರ ನೀವು ಎಡಿಟಿಂಗನ್ನು ನೀವು ಕರೆಕ್ಟಾಗಿ ಮಾಡಬೇಕು. ಸೊ ಈ ಕ್ವೆಶನನ್ನು ಕೇಳಿದರು. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಚೇಂಜ್ ದ ಮಿಸ್ಟೇಕ್ಸ್ ಇನ್ ಟು ದ ಕರೆಕ್ಟ್ ಫಾರ್ಮ್ಯಾಟ್. ಓಕೆ, ಇನ್ನೊಂದು ಕ್ವೆಶನ್ ಏನು ಕೇಳಿದ್ದಾರೆ ಅಂತಂದರೆ ಯೂನಿಟ್ 7ನಲ್ಲಿ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ದಿಸ್ ಈಸ್ ಆಸ್ಡ್ ಫಾರ್ 3 ಮಾರ್ಕ್ಸ್. ಸೊ ಈ ಥರ ಕೊಟ್ಟಿರ್ತಾರೆ, ಅವರು ಜಸ್ಟ್ ಕ್ಲೂಸ್ ಕೊಟ್ಟಿರ್ತಾರೆ, ಕಂಪ್ಲೀಟ್ ಆಗಿ ಸ್ಟೋರಿ ಕೊಡಲ್ಲ. ಅದನ್ನು ನೀವು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು, ಕರೆಕ್ಟ್ ಫಾರ್ಮ್ಯಾಟ್ನಲ್ಲಿ ಆ ಸ್ಟೋರಿಯನ್ನು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಸೊ ಇನ್ ಅ ಡಿಸ್ಟೆಂಟ್ ವಿಲೇಜ್ ಫಾರ್ಮರ್, ಅ ಮ್ಯಾಜಿಕಲ್ ಹೆನ್, 1 golden egg every day, the richest man, he became greedy and impatient, thought of an idea, take out all the eggs, big knife, cut her stomach, no eggs, hen died, moral. ಇದು ಸ್ಟೋರಿ ಅಲ್ಲ, ಓಕೆ, ಇಟ್ಸ್ ಅ ಕರೆಕ್ಟ್ ಫಾರ್ಮ್ಯಾಟ್ ಆಫ್ ಸ್ಟೋರಿ ಅಲ್ಲ. ಸೊ ನೀವೇನು ಮಾಡಬೇಕು, ಇದನ್ನು ಒಂದು ಒಳ್ಳೆಯ ಸ್ಟೋರಿ ರೂಪದಲ್ಲಿ ನೀವು ಇದನ್ನು ಬರಿಬೇಕು. ಸೊ ಅದಕ್ಕೆ ನಿಮಗೆ 3 ಮಾರ್ಕ್ಸ್ ದೇ ವಿಲ್ ಅಲಾಟ್. ಸೊ ಯಾವ ರೀತಿಯಲ್ಲಿ ಬರಿಬೇಕು ನೋಡ್ರಿ ಇಲ್ಲಿ. ಸೊ ಯಾವಾಗಾದರೂ ಸ್ಟೋರಿ ಬರೀತಿರಲ್ಲ, ಯಾವಾಗಲೂ ಈ ಸೆಂಟೆನ್ಸ್ನಿಂದ ಸ್ಟಾರ್ಟ್ ಮಾಡಿರಿ. ಒನ್ಸ್ ಅಪಾನ್ ಅ ಟೈಮ್. ಸೊ ಯಾವಾಗಲೂ ಈ ಸೆಂಟೆನ್ಸ್ನಿಂದ ಸ್ಟಾರ್ಟ್ ಮಾಡಿರಿ. ಒನ್ಸ್ ಅಪಾನ್ ಅ ಟೈಮ್ ಇನ್ ಅ ಡಿಸ್ಟೆಂಟ್ ವಿಲೇಜ್ ದೇರ್ ಲಿವ್ಡ್ ಅ ಫಾರ್ಮರ್. He had a magical hen that laid 1 golden egg every day. He became greedy and impatient. He wanted to sell all the golden eggs at a time and become the richest man. He thought of an idea. He took a big knife and cut her stomach to take out all the eggs. But he found no eggs. The hen died. He lost the eggs and the hen. The moral of the story is that we must not be greedy. ಸೊ ಈ ರೀತಿಯಾಗಿ ನೀವು ಸ್ಟೋರಿಯನ್ನು ಕನ್ಸ್ಟ್ರಕ್ಟ್ ಮಾಡಿ ಮಾರಲ್ ಬರೆದು ನೀಟಾಗಿ ಈ ಥರ ಪ್ರೆಸೆಂಟೇಷನ್ ಮಾಡಿದರೆ, ಈ ಥರ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಆಗಿ ಕಂಪಲ್ಸರಿ ಯು ವಿಲ್ ಗೆಟ್ 3 ಮಾರ್ಕ್ಸ್ ಫಾರ್ ದಿಸ್. ಸೊ ಸ್ಟೋರಿ ರೈಟಿಂಗನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. 2-3 ಎಕ್ಸಾಂಪಲ್ಸನ್ನು ಪ್ರಾಕ್ಟೀಸ್ ಮಾಡಿದರೆ ಯು ವಿಲ್ ಬಿಕಮ್ ಪರ್ಫೆಕ್ಟ್. Okay, so grammar part is over. Now we'll go with the supplementary reading on top of the world by Dicky Dolma. So on the summary anna helbiಡ್ತೀನಿ ನಾನು ನಿಮಗೆ ಇಲ್ಲಿ. Dicky Dolma was born and brought up in Palchan, Himachal Pradesh. So you can see the picture of Dicky Dolma over there. When she was 11 years old, she lost her mother and her brother. So it was a very sad time for her. When she was just 11 years, she lost her mother and her brother. From her childhood, she had been fascinated by the grandeur of the snow-clad peaks of the Himalayas. Yes, you can see there. Her home in Palchan was surrounded by beautiful mountain peaks. ಮನೆ ಸುತ್ತಲೂ there were beautiful mountain peaks. Okay, so ಪ್ರತಿದಿನ ಆಕೆ ಮನೆಯಿಂದ ಹೊರಗಡೆ ಬರುವಾಗ what she was seeing those beautiful mountain peaks. So ಪ್ರತಿದಿನ ಇದನ್ನ ನೋಡ್ತಾ ಇದ್ಲು, the beautiful Himalayas she was seeing. When she was just 19, she climbed the Mount Everest. So 19 years ಇರುವಾಗನೇ ಆಕೆ Dicky Dolma, she climbs the Mount Everest. You can see the picture over there. Yes. So she got the training in Manali. She practiced for 4 hours. She believed that success always followed hard work, determination and dedication. She faced problems boldly. She was a worker and not a shrinker. ಸೊ ಇದು ಒಂದು ಸಮರಿ, ಒಂದು ಮೇನ್ ಪಾಯಿಂಟ್ಸ್ ಆಫ್ ದ ಲೆಸನ್ ಆನ್ ಟಾಪ್ ಆಫ್ ದ ವರ್ಲ್ಡ್ ಬೈ ಡಿಕ್ಕಿ ಡೋಲ್ಮಾ. ಸೊ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅಂತಂದರೆ ಈ ಲೆಸನ್ ಮೇಲೆ 2 ಮಾರ್ಕ್ಸ್ ಕ್ವೆಶನ್ಸ್ ದೇ ವಿಲ್ ಆಸ್ಕ್ ಯು. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಹೌ ಹ್ಯಾಸ್ ಡಿಕ್ಕಿ ಡೋಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್? ಈ ಕ್ವೆಶನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇಟ್ ವಾಸ್ ಆಸ್ಕ್ಡ್ ಇನ್ June 2016 ಪೇಪರ್ and June 2017 ಪೇಪರ್ ಆಲ್ಸೋ. ಸೊ ಇದಕ್ಕೆ ಆನ್ಸರ್ ಏನು ಬರೀಬೇಕು ಅಂತಂದರೆ, ಫಸ್ಟ್ ಕ್ವೆಶನ್ದು ಅರ್ಥ ಹೇಳ್ತೀನಿ ನಾನು ನಿಮಗೆ. ಹೌ ಹ್ಯಾಸ್ ಡಿಕ್ಕಿ ಡೋಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಅಂದರೆ ಯಾವ ರೀತಿಯಲ್ಲಿ ಪ್ರಿಪೇರ್ ಆಗಿದ್ಲು ಡಿಕ್ಕಿ ಡೋಲ್ಮಾ. ಒಂದು ಮೌಂಟ್ ಎವರೆಸ್ಟ್ ಏರಬೇಕು ಅಂತಂದರೆ ಏನೇನು ಪ್ರಿಪರೇಷನ್ ಮಾಡ್ಕೊಂಡಿದ್ಲು ಅಂತ ಅರ್ಥ. ಸೊ ಅದರ ಆನ್ಸರ್ ಏನು ಅಂತಂದರೆ, ಡಿಕ್ಕಿ ಡೋಲ್ಮಾ ಗಾಟ್ ದ ಟ್ರೈನಿಂಗ್ ಇನ್ ಮನಾಲಿ. She practiced for 4 hours daily. She believed that success follows dedication, determination and hard work. So adu 2 marks ge. Innondu question. Taking up mountaineering was not a difficult decision for Dicky Dolma. Justify. Or how did the lofty Himalayas inspire Dicky Dolma? So Himalayas ana ಏರಬೇಕು
ಆ ಡಿಸಿಷನ್ ಭಾಳ ಡಿಫಿಕಲ್ಟ್ ಡಿಸಿಷನ್ ಆಗಿರಲಿಲ್ಲ. ಯಾಕೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಏನು ಇನ್ಸ್ಪೈರ್ ಮಾಡಿತ್ತು ಡಿಕ್ಕಿ ಡೋಲ್ಮಾಗೆ ಆ ಮೌಂಟ್ ಎವರೆಸ್ಟ್ ಅನ್ನ ಏರ್ಬೇಕು ಅಂತ? ವಾಟ್ ಇನ್ಸ್ಪೈರ್ಡ್ ಹರ್ ಅಂತ ಕ್ವಶನ್ ಇದೆ. ಈ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ದೇ ಹ್ಯಾವ್ ಆಸ್ಕ್ಡ್ ಇನ್ ಏಪ್ರಿಲ್ 2017, ಜೂನ್ 2018, ಮಾರ್ಚ್ 2019 and 2018 they have asked. So 4 times they have asked this. So we'll see the answer. From her childhood, Dolma had been fascinated by the grandeur of the snow-clad peaks of the Himalayas. Her home in Palchan was surrounded by the beautiful mountain peaks. Every morning when she woke up, they were the first thing to see. So ಪ್ರತಿದಿನ ಅವ್ರ ಮನೆ ಸುತ್ತಲೂ ಏನಿದ್ವು ಅಂತಂದ್ರೆ ಹಿಮಾಲಯ ಪರ್ವತಗಳಿದ್ವು. ಸೊ ಪ್ರತಿದಿನ ಎದ್ದ ತಕ್ಷಣನೇ ಆಕಿ ನೋಡೋದು ನೋಟ ಯಾವುದು ಅಂತಂದ್ರೆ ಹಿಮಾಲಯ ಪರ್ವತ. ಸೊ ಅದಕ್ಕಾಗಿ ಆಕಿ ಒಂದು ಡಿಸಿಷನ್ ಅಂದ್ರೆ ಶಿ ವಾಸ್ ವೆರಿ ಫ್ಯಾಸಿನೇಟೆಡ್, ಶಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಸೊ ಆ ಹಿಮಾಲಯ ಪರ್ವತವನ್ನು ನಾನು ಏರ್ಬೇಕು ಅಂತ ಆ ಡಿಸಿಷನ್ ಅನ್ನ ಆಕಿ ತಗೊಂತಾಳೆ. ಸೊ ದಿಸ್ ಇಸ್ ದ ಕ್ವೆಶನ್, 2 marks ಕ್ವೆಶನ್. 1 more question. ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಡಿಕ್ಕಿ ಡೋಲ್ಮಾಸ್ ಲೈಫ್? ವಾಟ್ ಡಿಡ್ ವಿ ಲರ್ನ್? ಏನು ಕಲ್ತೀವಿ ನಾವು ಡಿಕ್ಕಿ ಡೋಲ್ಮಾ ಲೈಫ್ನಿಂದ? ಸೊ ಈ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ ಏಪ್ರಿಲ್ 2016. ಸೊ ದಿ ಆನ್ಸರ್ ಈಸ್, ವೆನ್ ಎವರ್ ಪ್ರಾಬ್ಲಮ್ಸ್ ಕಮ್ ವಿ ಮಸ್ಟ್ ಫೇಸ್ ಬೋಲ್ಡ್ಲಿ. We should be workers, not shrinkers. We should work hard and have a zeal for work. ಸೊ ಎಷ್ಟೇ ಕಷ್ಟಗಳು ಬಂದರೂ ನಾವು ಬೋಲ್ಡ್ ಆಗಿ ಫೇಸ್ ಮಾಡಬೇಕು. ನಾವು ಯಾವಾಗಲೂ ವರ್ಕ್ ಹಾರ್ಡ್ ಮಾಡಬೇಕು, ಮತ್ತೆ ಇಂಟ್ರೆಸ್ಟ್ ಇರಬೇಕು. ನಾವೇನೇ ಕೆಲಸ ಮಾಡಿದ್ರು ಅದರಲ್ಲಿ ಇಂಟ್ರೆಸ್ಟ್ ಅನ್ನ ಕೊಡಬೇಕು ಅಂತ ಅರ್ಥ. ಸೊ ಈ ತರ 3 ಕ್ವೆಶನ್ಸ್ ಅನ್ನ ನೀವು ಓದ್ರಿ. ನೆಕ್ಸ್ಟ್ ಪ್ರೋಸ್ ಲೆಸನ್ ಇದೆ, ದ ಡಿಸ್ಕವರಿ ಲೆಸನ್. ಇಟ್ಸ್ ಅ ವೆರಿ ಲೆಂತಿ ಲೆಸನ್, ಬಟ್ ಸಿಂಪಲ್ ಆಗಿ ನಾನು ನಿಮಗೆ ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ, ಸಮರಿ ಟೈಪ್. ಸೊ ಇದನ್ನ ವಿಲ್ ಜಸ್ಟ್ ಲರ್ನ್. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಪರ್ಸನ್, ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇಸ್ ಕೊಲಂಬಸ್. ಯು ಕ್ಯಾನ್ ಸಿ ದ ಪಿಕ್ಚರ್ ಆಫ್ ಕ್ರಿಸ್ಟೋಫರ್ ಕೊಲಂಬಸ್ ದೇರ್. Christopher Columbus and his crew were sailing in a ship called Santa Maria in search of a new land. So in discovering a new land, these people were sailing in a ship, and yeah, you can see the ship there. The sailors were all tired and they wanted to go home as it had been months of traveling without success. So ಎಷ್ಟು ತಿಂಗಳಿಂದ ಅವರು ಪ್ರಯಾಣ ಮಾಡ್ತಾ ಇದ್ರು ಸಹ they were not able to discover a new land. ಸೊ ಅದಕ್ಕಾಗಿ ಅವರೆಲ್ಲರೂ ಸೇಲರ್ಸ್, ಪ್ರಯಾಣಿಕರು, ನಾವಿಕರಿಗೆ ಎಲ್ಲ ಬಹಳ ಸುಸ್ತಾಯಿತು. ಅವರು ಮನೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರಲ್ಲಿ. Pepe the page boy was the only person loyal to Columbus. He had faith in his leadership. ಸೊ ಆ ಶಿಪ್ನಲ್ಲಿ ಒಬ್ಬ ಹುಡುಗ ಇದ್ದ, ಅವನ ಹೆಸರು ಪೆಪೆ ಅಂತ. ಅವನಷ್ಟೇ ಕೊಲಂಬಸ್ ಮೇಲೆ ನಂಬಿಕೆ ಇತ್ತು. ಬೇರೆಯವರೆಲ್ಲ ಮನೆಗೆ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು, ಆದರೆ ಪೆಪೆ ಮಾತ್ರ ಇಲ್ಲ, ನಾವು ಕೊಲಂಬಸ್ ಮಾತನ್ನ ಕೇಳಬೇಕು. ಕೊಲಂಬಸ್ಗೆ ನಂಬಿಕಸ್ಥನಾಗಿ ಇದ್ದ ಪೆಪೆ. ಸೊ ಹಿ ಹ್ಯಾಡ್ ಅ ಫೇತ್ ಇನ್ ಹಿಸ್ ಲೀಡರ್ಶಿಪ್. ಸೊ ದೆನ್ ವಿ ಹ್ಯಾವ್ ಒನ್ ಡೇ ಏನಾಯ್ತು ಅಂತಂದ್ರೆ, ದ ಹೋಲ್ ಕ್ರ್ಯೂ, ಎಲ್ಲರ ನಾವಿಕರೆಲ್ಲ ರೋಸ್ ಅಗೇನ್ಸ್ಟ್ ಕೊಲಂಬಸ್ ಅಂಡ್ ಟ್ರೈಡ್ ಅಟ್ಯಾಕಿಂಗ್ ಹಿಮ್, ಬಟ್ ಇಟ್ ವಾಸ್ ಪೆಪೆ ಹೂ ಕೇಮ್ ಇನ್ ಬಿಟ್ವೀನ್ ಟು ಪ್ರೊಟೆಕ್ಟ್ ಕೊಲಂಬಸ್. ಸೊ ಎಲ್ಲರೂ ಒಂದು ಸೈಡ್ ಆಗಿದ್ರೆ, ಎಲ್ಲರೂ ಕೊಲಂಬಸ್ ವಿರುದ್ಧ ಅಟ್ಯಾಕ್ ಮಾಡಕ್ ಬರುವಾಗ ಪೆಪೆ ಮಾತ್ರ ಕೊಲಂಬಸ್ ಸಪೋರ್ಟ್ ಮಾಡ್ತಾನೆ. ಪೆಪೆ ಮಾತ್ರ ಕೊಲಂಬಸ್ಗೆ ಸಪೋರ್ಟ್ ಅನ್ನ ಕೊಡ್ತಾನಲ್ಲಿ. ಸೊ ಅದಾದ್ಮೇಲೆ somehow Columbus pacifies the crowd and the next moment they see light, a new land, finally all are happy. ಸೊ ಕೊಲಂಬಸ್ ಏನ್ ಮಾಡ್ತಾನೆ, ಒಬ್ಬ ಲೀಡರ್ ಆಗಿ ಎಲ್ಲರಿಗೆ ಸಮಾಧಾನ ಮಾಡಿ ಕಳಿಸ್ಬಿಡ್ತಾನೆ. ಆಮೇಲೆ ನೆಕ್ಸ್ಟ್ ಮೂಮೆಂಟ್ನಲ್ಲಿ ಅವರು ಹೊಸ ಭೂಮಿಯನ್ನು ನೋಡ್ತಾರೆ. ಸೊ ಎಲ್ಲ ಸಂತೋಷವಾಗಿ ಇರ್ತಾರೆ. ಸೊ ದಿಸ್ ಇಸ್ ಅ ಸಿಂಪಲ್ ಶಾರ್ಟ್ ಸಮರಿ ಆಫ್ ದ ಲೆಸನ್, ದ ಡಿಸ್ಕವರಿ. ಸೊ ಇದ್ರ ಮೇಲೆ ದೇ ಸಿ ದ ನ್ಯೂ ಲ್ಯಾಂಡ್. ಯು ಕ್ಯಾನ್ ಸಿ ದಟ್ ಕೊಲಂಬಸ್ ಆ್ಯಂಡ್ ದ ಕ್ರ್ಯೂ ಮೆಂಬರ್ಸ್, they have reached a new land, they have discovered a new land over there and they're very very happy. Yes. Now expected questions ಅಂದ್ರೆ ಇಲ್ಲಿ mostly extracts ಅನ್ನ ಕೇಳಬಹುದು, ಇಲ್ಲಾಂದ್ರೆ 3 marks questions they may ask. So some of the questions are here. Give some instances to show that Pepe was loyal to Columbus till the end. April 2017. So Pepe support ಮಾಡ್ತಾ ಇದ್ದ ಕೊಲಂಬಸ್ ಅನ್ನ ಅಂತ justify ಮಾಡ್ರಿ ಅಂತ question ಇದೆ. So answer is, Pepe was the only person who had faith in Columbus. When seamen rushed to kill Columbus, Pepe stopped them with his arms spread out and told that they would have to kill him first. His loyalty put others to shame. He liked Columbus because he had vision and was a man of principles.
He gave much importance to the duty, discipline and loyalty. He hated the seamen and they drank too much. He also wanted to be in the company of Columbus. So ಅವ್ರು ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ, ಆವಾಗ ಪೆಪ್ಪೆ ಕೊಲಂಬಸ್ ಅನ್ನ ಸಪೋರ್ಟ್ ಮಾಡ್ತಾನೆ. ಕೊಲಂಬಸ್ ಅಂದ್ರೆ ಪೆಪ್ಪೆಗೆ ಬಹಳ ಇಷ್ಟ. ಸೊ ಕೊಲಂಬಸ್ ವಿಷನ್ ಆಗಲಿ ಅವ್ರ ಲೀಡರ್ಶಿಪ್ ಮೇಲೆ ಪೆಪ್ಪೆಗೆ ಬಹಳಷ್ಟು ನಂಬಿಕೆ ಇತ್ತು. ಸೊ ಪೆಪ್ಪೆಗೆ ಬೇರೆ ನಾವಿಕರ ಮೇಲೆ ಅಷ್ಟು ಇಷ್ಟ ಇರಲಿಲ್ಲ, ಯಾಕಂದ್ರೆ ಅವರು ಬಹಳ ಕುಡಿತಾ ಇದ್ರು. ಆ್ಯಂಡ್ ಹಿ ಲೈಕ್ ದ ಕಂಪನಿ ಆಫ್ ಕೊಲಂಬಸ್. ಸೊ ಈ ರೀತಿಯೆಲ್ಲ ಪಾಯಿಂಟ್ಸ್ ಅನ್ನ ನೀವು ಪ್ಯಾರಾಗ್ರಾಫ್ನಲ್ಲಿ ಬರೆದ್ರೆ ನಿಮಗೆ 3 marks ಯು ಕ್ಯಾನ್ ಈಸಿಲಿ ಸ್ಕೋರ್ ಇಯರ್. ಸೆಕೆಂಡ್ ಕ್ವೆಶನ್, ಕೊಲಂಬಸ್ ಹ್ಯಾಡ್ ದ ವಿಲ್ and had the strength to face obstacles, justify. ಅಂದ್ರೆ ಕೊಲಂಬಸ್ಗೆ ಆ ಶಕ್ತಿ ಇತ್ತು, ಏನೇ ಸಮಸ್ಯೆಗಳು ಬಂದ್ರು he had the power to face it ಅಂತ ಹೆಂಗ್ ಜಸ್ಟಿಫೈ ಮಾಡ್ತೀರಿ ಅಂತ ಕ್ವೆಶನ್. ಕೊಲಂಬಸ್ ಹ್ಯಾಡ್ ಗ್ರೇಟ್ ಸ್ಟ್ರೆಂತ್ ಅಂತ ನೀವು ಜಸ್ಟಿಫೈ ಮಾಡಬೇಕು. ಸೊ ಆನ್ಸರ್ ಇಸ್ ದಿಸ್: Columbus and his crew left Spain to discover the new land. He and his men sailed for a long time but did not come across any land. The sailors were fed up. They asked Columbus to turn the ship back to their country. When Columbus asked them to wait for a few days, they became angry. When the sailors tried to attack him, he talked to them with lot of patience. After some time, Columbus saw a light and thus discovered the land. The crew jumped with joy. ಸೊ ಯಾವ ರೀತಿಯಲ್ಲಿ ಕೊಲಂಬಸ್ ಆ ಕ್ರೌಡನ್ನು ಪ್ಯಾಸಿಫೈ ಮಾಡ್ತಾನೆ, ಬಹಳಷ್ಟು ತಾಳ್ಮೆನಿಂದ ಬಹಳಷ್ಟು ಪೇಷನ್ಸ್ನಿಂದ ಅವ್ರಿಗೆ ಸಮಾಧಾನ ಮಾಡಿ ಕಳಿಸ್ತಾನೆ. ಸೊ ನೆಕ್ಸ್ಟ್ ಮೂಮೆಂಟ್ನಲ್ಲಿ ಅವರು ಒಂದು ಲೈಟನ್ನು ನೋಡ್ತಾರೆ ಆ್ಯಂಡ್ ಒಂದು ಹೊಸ ಭೂಮಿಯನ್ನು ಅವರು ಡಿಸ್ಕವರ್ ಮಾಡ್ತಾರೆ. ಸೊ ಈ ಥರ ಕೊಲಂಬಸ್ಗೆ ಸ್ಟ್ರೆಂತ್ ಇತ್ತು ಟು ಫೇಸ್ ಎನಿ ಆಬ್ಸ್ಟಕಲ್ಸ್ ಅಂತ ನಾವು ಈ ರೀತಿ ಜಸ್ಟಿಫೈ ಮಾಡೀವಿ. ಇದಕ್ಕೂ 3 marks. ಸೊ ಸಮ್ ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಸ್ನು ದೇ ವಿಲ್ ಆಸ್ಕ್ ಯು. ಸೊ ಈ ಥರ ಕ್ವೆಶನ್ಸ್ ದೇ ಮೇ ಆಸ್ಕ್ ಯು. Read the following extracts and answer the questions that follow. So extract ಇಲ್ಲಿದೆ: I am your captain. Your duty is to obey me as mine is to obey the royal sovereigns of Spain. Who does I refer to? ಈ extract ನಲ್ಲಿ I ಅಂದ್ರೆ ಯಾರು? So answer is Columbus. Who had to obey him? So the answer is Guillermo. Why did the speaker say so? Guillermo rebelled against Columbus, so Columbus reminded him of his duty. ಸೊ ಇದೊಂದು ಎಕ್ಸ್ಟ್ರಾಕ್ಟ್ ಕ್ವೆಶನ್ ಇದೆ. ಇನ್ನೊಂದು ಎಕ್ಸ್ಟ್ರಾಕ್ಟ್ ಕ್ವೆಶನ್: ದೇ ಆರ್ ಸಿಂಪಲ್ ಮೆನ್ ಆ್ಯಂಡ್ ಮಸ್ಟ್ ಹ್ಯಾವ್ ದ ರಿಲ್ಯಾಕ್ಸೇಷನ್ಸ್ ಅಂತ ಒಂದು ಎಕ್ಸ್ಟ್ರಾಕ್ಟ್ ಇದೆ. ಅದ್ರ ಮೇಲೆ 3 questions ದೇ ವಿಲ್ ಆಸ್ಕ್ ಯು. ದ ಫಸ್ಟ್ ಕ್ವೆಶನ್ ಈಸ್: ಹೂ ಇಸ್ ದ ಸ್ಪೀಕರ್ ಹಿಯರ್? ದಿ ಆನ್ಸರ್ ಈಸ್ ಪೆಡ್ರೋ. ಹೂ ಇಸ್ ದ ಸ್ಪೀಕರ್ ಹಿಯರ್ ಅಂದರೆ ಈ ಮಾತನ್ನು ಯಾರು ಹೇಳಿದ್ರು? ಸೊ ದಿ ಆನ್ಸರ್ ಈಸ್ ಪೆಡ್ರೋ. ಹೂ ಆರ್ ದ ಸಿಂಪಲ್ ಮೆನ್ ಅಕಾರ್ಡಿಂಗ್ ಟು ದ ಸ್ಪೀಕರ್? ಸಿಂಪಲ್ ಮೆನ್ ಅಂದರೆ ಯಾರಿಲ್ಲಿ? ಸೊ ಆನ್ಸರ್ ಈಸ್ ಸೀಮೆನ್. ವೈ ಡಿಡ್ ದ ಸ್ಪೀಕರ್ ಸೇ ಸೊ? ಈ ಮಾತನ್ನು ಯಾಕೆ ಹೇಳ್ತಾನೆ ಅಂತಂದರೆ Columbus was furious about their singing and drinking and asked them to stop singing. ಸೊ ಈ ಥರ ಇದೆ. ಸೊ 3 marks ಲಾಂಗ್ ಆನ್ಸರು ಕೇಳ್ಬೋದು, ಇಲ್ಲಾಂದರೆ 3 marks ಎಕ್ಸ್ಟ್ರಾಕ್ಟ್ಸ್ನಲ್ಲಿನೂ ನಿಮ್ಮ ಕೊಲಂಬಸ್ ಲೆಸನ್ನಲ್ಲಿ ದೇ ಮೇ ಆಸ್ಕ್ ಯು. ಸೊ ಸ್ಟೂಡೆಂಟ್ಸ್, ಹೋಪ್ ಯು ಅಂಡರ್ಸ್ಟುಡ್ ದ Unit 7 thoroughly. So you write down the notes. Once again you can see the video and you can note it down, the important points. Practice more, learn well. Hope it has been very, very useful. So thank you. So meet you in the next video.